ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರುತಿ. ಇನ್ನೊಂದು ಪುರಾಣ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ನಾನು ಗದಗಿನಲ್ಲಿ ಇರಬೇಕಾದ್ರೆ. ಈ ಪ್ರವಚನ ದೇವಿ ಪುರಾಣ ದಸರಾದಲ್ಲಿ ಹೇಳ್ತಾರಲ್ಲ, ಶ್ರಾವಣದಲ್ಲಿ ಪುರಾಣ ನಡೀತದೆ. ಅಲ್ಲಿ ಪುರಾಣ ಹೇಳ್ಬೇಕಾದ್ರೆ ಶಾಸ್ತ್ರಿಗಳ ಜೊತೆ ಹಾಡ್ಲಿಕ್ಕೆ ಹೋಗ್ತಿದ್ವಿ ನಾವು ಒಂದೊಂದು ತಿಂಗಳು. ಬಾಜೆಡಮರೂಢಮ ಶಿವನಾಚೇರೆ, ಬಾಜೆಡಮರೂಢಮ ಶಿವನಾಚೇರೆ, ಸಂಗನಾಚೆ ಸುತ ಗಣೇಶ ಪಾರ್ವತಿ ಅರದಾಂಗ ಶಿವನಾಚೇರೆ. ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಸೇರಿಕೊಂಡೆ. ಅಲ್ಲಿ ಹೋದ್ಮೇಲೆ ಅದು ಯಾವಾಗ ಬಂತು ಶ್ರುತಿ ಅದು ಗೊತ್ತಿಲ್ಲ. ಯಾಕಂದ್ರೆ ಆ ಮಣ್ಣಲ್ಲಿ ಸುಮ್ಮನೆ ಮಲಗೆದ್ದು ಬಂದವರೇ ಎಷ್ಟು ಉದ್ಧಾರ ಆಗಿದ್ದಾರೆ, ಹಂಗಿದೆ ಆಶ್ರಮ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆರ್ಮ್ಸ್ ಅಂಡ್ co-sponsored by ಹೋಮ್ ಸತ್ವ, an Instagram handle which showcases home decor and garden. ಇವತ್ತಿನ ನಮ್ಮ ಗೆಸ್ಟ್ ಬಗ್ಗೆ ಹೇಳಕ್ಕೆ ಅಗೇನ್ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ. ಇವ್ರು ಯಾರು ಅಂತಂದರೆ ಹಿಂದೂಸ್ತಾನಿ ವೋಕಲಿಸ್ಟ್. ಅವ್ರು ಕಲ್ತಿರೋದು ಎಲ್ಲಿ ಅಂತ ನೀವು ಕೇಳಿದ್ರೆ ತುಂಬ ಖುಷಿ ಪಡ್ತೀರಾ. ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿ. ಅಲ್ಲಿಂದ ಗಂಗೂಬಾಯಿ ಹಣ್ಗಲ್ ಅವರ ಗುರುಕುಲ ಸಿಸ್ಟಮಲ್ಲೂ ಸಹ ಸುಮಾರು ವರ್ಷಗಳ ಕಾಲ ಕಲ್ತ್ಕೊಂಡಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಇವರು ವಿದ್ವತ್ತನ್ನು ಮಾಡ್ಕೊಂಡಿದ್ದಾರೆ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಇವರಿಗೆ ಬಿರುದುಗಳನ್ನು ಕೊಟ್ಟು ಅವರನ್ನು ಆನರ್ ಮಾಡಲಾಗಿದೆ. ಇವರು ಈಶಾ ಫೌಂಡೇಶನಲ್ಲಿ ಸುಮಾರು ವರ್ಷಗಳ ಕಾಲ ಅಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ಸಹ ಕೆಲಸ ಮಾಡಿದ್ದಾರೆ. ಇವ್ರ ಬಗ್ಗೆ ತಿಳ್ಕೊಳ್ಳೋಕೆ ಬಹಳ ಉತ್ಸುಕತೆ ನನಗಿದೆ, ನಿಮಗೂ ಇದೆ ಅಂತ ಅನಿಸುತ್ತೆ. ನಮ್ಮ ಜೊತೆಲಿ ಇನ್ಫ್ಯಾಕ್ಟ್ ಇವ್ರು ಏನು ಗೊತ್ತಾ, ಹಿ ಈಸ್ ವೆರಿ ಫೇಮಸ್ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೂ ಸಹ. ಯೂಟ್ಯೂಬಲ್ಲಿ ದೇ ಹ್ಯಾವ್ ಅ ಸಿಲ್ವರ್ ಪ್ಲೇ ಬಟನ್. ಇವ್ರದ್ದೇ ಆದಂಥ ಒಂದು ಚಾನಲ್ ಇದೆ. ಯಾರು ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್. ಅವ್ರದ್ದು ಚಾನಲ್ ಹೆಸರೇನು ಗೊತ್ತಾ, ಸಂಗೀತ ಮನೆ. ಇವಾಗ ನಿಮ್ಗಾಗಲೇ ಗೊತ್ತಾಗಿರ್ಬೋದು. ಎಸ್, ನಮ್ಮ ಜೊತೆಲಿದ್ದಾರೆ ಮಂಜುನಾಥ್ ಹೊಸವಳ್. ನಮಸ್ತೆಪ್ಪ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದಿದ್ದಕ್ಕೆ. ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ ನೀವು ನಮ್ಮ ಶೋಗೆ ಬಂದಿರೋದಪ್ಪ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನಗೂ ಭಾಳ ಖುಷಿ ಇದೆ ನಿಮ್ಮ ಜೊತೆಗೆ ಇವತ್ತಿಲ್ಲಿ ಮಾತಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪಾ. ಮೊದಲನೇದಾಗಿ ಆ್ಯಕ್ಚುಲಿ ನಿಮ್ಮ ವೆರಿ ಫೇಮಸ್ ಹಾಡು, ನೀವು ಯಾರು ಅಂತಲೂ ಗೊತ್ತಿರಲಿಲ್ಲ, ಆಗ್ಲಿಂದ ಈ ಹಾಡು ಹಾಡ್ಕೋತಾ ಇದ್ದೀನಿ. ಎರಡೇ ಲೈನು ತಮಗಾಗಿ ಹಾಡ್ತೀನಿ, ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸು ಮನವೇ, ಶಿವನಾಗಿ ಶಿವನ ಪೂಜಿಸು. ಹರ 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 ಎಂದೊಮ್ಮೆ ಹರ 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 ಎಂದೊಮ್ಮೆ ಹರನಾಗಿ ಪುರಹರನ ಪೂಜಿಸೋ ಮನವೇ, ಹರನಾಗಿ ಪುರಹರನ ಪೂಜಿಸೋ ಮನವೇ. ಶಿವ 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 ನಾನು ಹಾಡ್ತಾ ಇದ್ರೆ ನಿಮ್ಮ ಹಾಡು ಕೇಳ್ದವಾಗಲೆಲ್ಲ ನನಗೆ ಗೂಸ್ ಬಂಪ್ಸ್ ಆಗ್ತಾನೆ ಇರ್ತಿತ್ತು. ಇವತ್ತು ಅಷ್ಟು ಸಂತೋಷ ಆಗ್ತಾ ಇದೆ ಈ ಶಿವ ಶಿವ ಹಾಡಿರುವಂತಹ ಮಂಜುನಾಥ್ ಹೊಸವಳ್ ಅವ್ರ ಜೊತೆಯಲ್ಲಿ ನನ್ನ ಒಂದು ಪಾಡ್ಕಾಸ್ಟ್ ನಡೀತಿದೆ ಅಂತ. ಸೊ ಒನ್ಸ್ ಅಗೇನ್ ವೆಲ್ಕಮ್ ನಮ್ಮ ಶೋಗೆ. ಆ್ಯಂಡ್ ಬಿಗಿನ್ ಮಾಡುವಾಗ ಆ್ಯಕ್ಚುಲಿ ಒಂದು ಸಂಗೀತದ ಜರ್ನಿ ಅಷ್ಟು ಸುಲಭವಾಗಿರಲ್ಲಪ್ಪ. ಎಲ್ಲದಕ್ಕಿಂತ ಮುಖ್ಯವಾಗಿ ಹುಬ್ಬಳ್ಳಿಯಿಂದ ಬಂದಿದ್ದೀರಾ. ಸೊ ಐ ರಿಯಲಿ ನೀಡ್ ಟು ಥ್ಯಾಂಕ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಪ್ರಶ್ನೆ ಅದೇ ಕೇಳುವಾಗಲ್ಲ, ಯಾಕೆಂದ್ರೆ ಸಂಗೀತ ಅಷ್ಟು ಸುಲಭವಾಗಿ ಎಲ್ರಿಗೂ ಹತ್ಕೊಳ್ಳಲ್ಲ. ಶ್ರುತಿ ಅಂತೂ ಡೆಫಿನೆಟ್ಲಿ ಹತ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ. ಮೇ ಬಿ ಹಾಡಕ್ಕೆ ಬರ್ಬೋದು, ಬಟ್ ಶ್ರುತಿ ಹತ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ. ಹೀಗಿರುವಾಗ ಮಂಜುನಾಥ್ ಅವ್ರಿಗೆ ಯಾವಾಗ ಶ್ರುತಿ ಸಿಕ್ತು, ಯಾವಾಗ ಸಂಗೀತ ಸ್ಟಾರ್ಟ್ ಆಯಿತು, ಅದ್ರ ಬಗ್ಗೆ ದಯವಿಟ್ಟು ನಿಮ್ಮ ಬಾಲ್ಯದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿಪ್ಪ. ಬಾಲ್ಯದಲ್ಲಿ ಅಂದರೆ ನಮ್ಮ ತಂದೆಯವ್ರಿಗೆ ಭಾಳ ಆಸಕ್ತಿ ಮೇಡಮ್. ಆಮೇಲೆ ನಮ್ಮ ಅಣ್ಣ ಹಾಡ್ತಿದ್ರು, ನಮ್ಮ ತಂದೆಯವರು ಒಂದು 4-5 ರಾಗ ಕಲ್ತಾರು. ಅದ್ರ ಜೊತೆಗೆ ಅವರು ರೇಡಿಯೋದಲ್ಲೆಲ್ಲ ಕೇಳಿಸ್ತಿದ್ರು ನನಗೆ. ಹೀಗಾಗಿ ನಂಗೆ ನಮ್ಮ ಅಣ್ಣನ ಜೊತೆಗೂ ಹಾಡಿಸ್ತಿದ್ರು. ಅವಾಗಿಂದನೂ ಸುಮ್ಮನೆ ಹಾಡ್ತಾ ಇದ್ದೆ, ವಚನಗಳು, ಆಮೇಲೆ ದಾಸರ ಪದಗಳು, ಭಾವಗೀತೆ, ಭಕ್ತಿಗೀತೆ ಎಲ್ಲನೂ ಹಾಡ್ತಿದ್ದೆ. ಅದ್ರ ಜೊತೆಗೆ 4ನೇತಿಗೆ ನಾನು ಆಶ್ರಮದಲ್ಲಿ ಹೋದ್ನಲ್ಲ, ಗದಗ ಪುಟ್ಟರಾಜ ಗವಾಯಿಗಳ ಆಶ್ರಮ. ಯಾವ ವಯಸ್ಸಲ್ಲಿ ಹೋಗಿದ್ದಪ್ಪ? ನಾನು 4ನೇತಿ ಇದ್ದೆ ಮೇಡಮ್ ಅವಾಗ. 4 ವರ್ಷ.
ಆವಾಗ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಸೇರಿಕೊಂಡೆ. ಅಲ್ಲಿ ಹೋದ್ಮೇಲೆ ಅದು ಯಾವಾಗ ಬಂತು ಶ್ರುತಿ ಅದು ಗೊತ್ತಿಲ್ಲ. ಯಾಕಂದ್ರೆ ಆ ಮಣ್ಣಲ್ಲಿ ಸುಮ್ಮನೆ ಮಲಗೆದ್ದು ಬಂದವರೇ ಎಷ್ಟೋ ಉದ್ಧಾರ ಆಗಿದ್ದಾರೆ. ಹಂಗಿದೆ ಆಶ್ರಮ ಅಲ್ಲಿ. ಅಷ್ಟೊಂದು ಪವರ್ಫುಲ್ ಆಶ್ರಮ ಅದು, ಗದಗ ಪುಣ್ಯಾಶ್ರಮ ಆಶ್ರಮ. ಹೀಗಾಗಿ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಿಲ್ದಂಗೆ ಶುರು ಆಯ್ತು ನಂದು ಸಂಗೀತದ ಜರ್ನಿ. ಅಲ್ಲಿ ಸ್ಟಾರ್ಟ್ ಆಗೋಯ್ತು ನಿಮ್ಗೆ. ಆಕ್ಚುಲಿ ಐ ಥಿಂಕ್ ಗದಗಿನ ಪುಟ್ಟಯ್ಯಜ್ಜ ಅವರ ಆಶ್ರಮ ಇಡೀ ವರ್ಲ್ಡ್ ಫೇಮಸ್ ಆಕ್ಚುಲಿ. ಅಂದ್ರೆ ಒಳ್ಳೊಳ್ಳೆ ಮ್ಯೂಸಿಷಿಯನ್ಸ್, ಇನ್ಫ್ಯಾಕ್ಟ್ ನಮ್ಮ ಒಂದು ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿಯಲ್ಲೂ ಒಳ್ಳೊಳ್ಳೆಯವರೆಲ್ಲ ಅಲ್ಲಿಂದ ಬಂದಿರೋರೇ ಆಗಿದ್ದಾರೆ. ಅಲ್ಲಿಂದ ಅಂದ್ರೆ ನೀವು ಹೇಳ್ದಾಗೆ ಆ ಮಣ್ ಮೇಲೆ ಮಲಗಿದ್ರೆ ಸಾಕು ಅನ್ಸುತ್ತೆ. ಅದರ ಸುವಾಸನೆನೇ ನಮ್ಗೆಲ್ಲೋ ಆ ಒಂದು ಸಂಗೀತ ಜ್ಞಾನನ ಕೊಡ್ತಾ ಹೋಗುತ್ತೆ. ನೀವು ಪುಟ್ಟಯ್ಯಜ್ಜ ಅವ್ರನ್ನ ಮೀಟ್ ಮಾಡಿದ್ರಾ? ಹೌದು ಮೇಡಮ್, ಅಜ್ಜವ್ರು ಇರಬೇಕಾದ್ರೆ ಅಲ್ಲಿ ಆಶ್ರಮದಲ್ಲಿ ಇದ್ದಿದ್ದು 2010 ಅನ್ಸುತ್ತೆ ಅವರು ತೀರ್ಕೊಂಡಿದ್ದು, ಅಂದ್ರೆ ದೈವದಿನರಾಗಿದ್ದು. ಸೊ ಅಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೀರಾ? ಹೌದು, ಯಾಕಂದ್ರೆ ನಾನು 10 ವರ್ಷ ಇದ್ದೆ ಆಶ್ರಮದಲ್ಲಿ. ಅವ್ರು ಇದ್ದಾಗಲೇ ಇದ್ದಿದ್ದು. ಅವರು ಅಜ್ಜವ್ರು ಲಿಂಗೈಕ್ಯ ಆದ ತಕ್ಷಣ ನಾನು ಬೇರೆ ಕಡೆ ಹೋಗಿದ್ದು ಕಲೀಲಿಕ್ಕೆ. ಬಟ್ 10 ವರ್ಷ ಅಲ್ಲಿ ಅಭ್ಯಾಸ ಮಾಡಿದ್ದೆ. ಓಕೆ. ಸೊ 10 ವರ್ಷಗಳ ಕಾಲ ನಿಮ್ಮ ಅನುಭವದಲ್ಲಿ, ಈಗ ಚಿಕ್ಕ ವಯಸ್ಸು ಅವಾಗ 4 ವರ್ಷದಿಂದ ಒಂದು 15 ವರ್ಷದವರೆಗೂ ಇದ್ರ ಅಲ್ಲೇನೆ ಇದ್ರ. ಸೊ 15 ವರ್ಷ ಚಿಕ್ಕ ವಯಸ್ಸು. ಆ ಚಿಕ್ಕ ವಯಸ್ಸಲ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಕಲ್ತ್ಕೊಳ್ಳೋಕೆ ಅಷ್ಟು ಇಂಟ್ರೆಸ್ಟ್ ಗೊತ್ತಾಗಲ್ಲ ನಮ್ಗೆ. ನಮ್ ಇಂಟ್ರೆಸ್ಟ್ ಬೇರೆ 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 ಇರುತ್ತೆ. ಆಮೇಲೆ ಗೊತ್ತಾಗತ್ತೆ ಏನಿದ್ದು ಸಂಗೀತ ಅನ್ನೋದರ್ಥ. ಅದು ಯಾವಾಗ ನಿಮ್ಗೆ ಬೇರೆ ಬೇರೆ ಅನ್ನೋ ಬೇಜಾರಾಗ್ತಿತ್ತ ಯಾವತ್ತಾದ್ರೂ ನಿಮ್ಗಲ್ಲಿ, ಅಥವಾ ನಿಮ್ಗೆ ಏನಾದ್ರೂ ಬೇರೆ ಇಂಟ್ರೆಸ್ಟ್ ಇತ್ತಾ? ಯಾವ ರೀತಿಯಾಗಿ ನೀವು ಇರ್ತಿದ್ರಿ ಆಶ್ರಮದಲ್ಲಿ? ಅದ್ರ ಬಗ್ಗೆ ಸ್ವಲ್ಪ ಇದಕ್ಕಿಂತ ಮುಂಚೆ ಒಂದು ನಿಮಿಷದಲ್ಲಿ ಹೇಳ್ಬೇಕಂದ್ರೆ, ಆಶ್ರಮಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಘಟನೆ ನಡೆದಿತ್ತು. ಏನಂದ್ರೆ, ನಾನು 2ನೇ ಇದ್ದೆ ಮೇಡಮ್. ಅವಾಗ ನಾವು ಹಳ್ಳಿಯಲ್ಲಿ ಬೆಳೆದಿದ್ದು. ನಮ್ದು ಒಂದು ಸಣ್ಣ ಹಳ್ಳಿ, ಒಂದು ಇಂಗಳಗಿ ಅಂತ ಹೇಳಿ, ಸವದತ್ತಿ ತಾಲೂಕು. ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಆರಾಮಾಗಿರ್ಬೇಕಾದ್ರೆ ನಮ್ಮ ತಂದೆಯವರು ಬಿಸ್ನೆಸ್ ಮಾಡ್ತಿದ್ರು. ಅವರಿಗೆ ಲಾಸ್ ಆಯಿತು, ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಆದ ತಕ್ಷಣ ನಮ್ಮದು ಹೊಲ ಮನೆ ಎಲ್ಲ ಹೋಗ್ಬಿಡ್ತು. ಅದೇ ಟೆನ್ಷನಲ್ಲಿ ನಮ್ಮ ತಾಯಿ ಸುಸೈಡ್ ಮಾಡ್ಕೊಂಡ್ರು. ಅವರು ಬೆಂಕಿ ಹಚ್ಕೋಬೇಕಾದ್ರೆ ಸೀಮೆಯನ್ನೇ ಹಚ್ಕೋತಾ ಇದ್ರು. ಆವಾಗ ಅವ್ರ ಬಾಜುನೂ ಕೂತಿದ್ದೆ ನಾನು. ಕೇಳಿದರೆ ಅದು ಗೂಳಿ ಹೇಳ್ತಾವಲ್ಲ ನಮ್ಮ ಕಡೆ, ಗೂಳಿಗೆಲ್ಲ ಹಚ್ಕೋತಾರೆ, ಹಿಂಗೆ ಹೇಳಿದರು. ನಾ ಎದ್ದು ಹೋದ ತಕ್ಷಣವೇ ಅವರು ಬೆಂಕಿ ಹಚ್ಕೊಂಡ್ಬಿಟ್ರು. ಅವ್ರು ತೀರ್ಕೊಂಡಿದ್ದು ಒಂದಾಯಿತು. ಅದು ಆದ ತಕ್ಷಣವೇ ಮತ್ತು ಕಷ್ಟ ಆಯಿತು ನಮ್ಮ ತಂದೆಯವ್ರಿಗೆ. ಮನೆಯಲ್ಲಿ ಯಾರೂ ದೊಡ್ಡವ್ರು ಹೆಣ್ಮಕ್ಳಿಲ್ಲ, ಎಲ್ಲರೂ ಸಣ್ಣವರು. ನಮ್ಮ ಅಣ್ಣ, ಅಕ್ಕ, ತಂಗಿ ಎಲ್ಲರೂ ಸಣ್ಣವರು. ಹೀಗಾಗಿ ನಮ್ಮ ಆಶ್ರಮಕ್ಕೆ ಇಟ್ಟರು. ನನಗೆ ಆಶ್ರಮಕ್ಕೆ ಇಟ್ಟಾಗ ಇನ್ನೊಂದು ನಮ್ಮ ತಂದೆ ಎಲ್ಲರೂ ಕೂಡಿ ಒತ್ತಾಯ ಮಾಡಿ ನಮ್ಮ ತಂದೆಗೆ ಇನ್ನೊಂದು ಮದುವೆ ಮಾಡಿದರು. ಇವರೇ ನಮ್ಮ ತಾಯಿ ತೀರ್ಕೊಂಡಿದ್ರು, ಅವರೇ ಅವ್ರ ಸ್ವರೂಪದಲ್ಲಿ ಬಂದರು ಅನಿಸುತ್ತೆ. ಅಷ್ಟು ಚಲೋ ನೋಡ್ಕೊಂಡ್ರು. ಈಗ ಬಂದಿದ್ರು ತಾಯಿ ಕೂಡ, ಬಟ್ ಅವಾಗ ಆಶ್ರಮಕ್ಕೆ ಬಂದಿದ್ದು. ಹೀಗಾಗಿ ಅದು ನೆನಪಾಗ್ತಿತ್ತು. ಅದ್ರ ಜೊತೆಗೆ ಅದನ್ನು ನಮ್ಮ ತಾಯಿ ನೀಗಿಸ್ತಿದ್ರು ಇವರು ಹೊಸದಾಗಿ ಬಂದವರು. ಬಟ್ ಅಲ್ಲಿ ಏನಾಗ್ತಿತ್ತಂದರೆ, ಆಶ್ರಮ ಅಂದರೆ ಒಂಥರ ಭಕ್ತರ ಮೇಲೆ ನಡೆಯುವಂಥ ಆಶ್ರಮ ಅದು. ಈಗ ಓಕೆ, ಇನ್ನೂ ಸ್ವಲ್ಪ. ಅವಾಗ ಇನ್ನೂ ಭಾಳ ನಮಗೆ ಪುಟ್ಟಯ್ಯಜ್ಜರು ಹೋಗಿ ಅವರು ಕಾರ್ಯಕ್ರಮ ಮಾಡಿ ಬಂದು ದುಡ್ಡಲ್ಲೇ ನಮ್ಮನ್ನೆಲ್ಲ ಸಾಕೋದು. ಅಲ್ಲಿ ಕಣ್ಣಿಲ್ದವ್ರಿದ್ದಾರೆ, ಕಾಲಿಲ್ದವ್ರಿದ್ದಾರೆ, ಅಂಧರು, ಅನಾಥರು. ಫೀಸ್ ಅಷ್ಟೇ ಅಲ್ಲಿ ಕೊಡ್ರಿ ಬಿಡ್ರಿ ಹಾಗೆ ಕಲಿತಿದ್ರು. ಹೀಗಾಗಿ ಅದು ಉತ್ಪನ್ನ ಇಲ್ಲಲ್ಲ, ಎಷ್ಟಾಗುತ್ತಷ್ಟು ಅಷ್ಟು ಕೊಡ್ತಿದ್ರು. ಅಲ್ಲಿ ಏನಂದ್ರೆ, ರಾತ್ರಿ ರೈಸ್ ಊಟ ಕೊಟ್ಟರೆ ನಾವು ಮಲ್ಕೊಂಡ್ಬಿಡ್ತೇವೆ. ಬೆಳಿಗ್ಗೆ 3:30 ಪ್ರಾರ್ಥನೆಗೆ ಎಬ್ಬಿಸ್ತಿದ್ರಲ್ಲ, ಹೀಗಾಗಿ ನುಚ್ಚು ಕೊಡ್ತಿದ್ರು. ಬೆಳಿಗ್ಗೆ ಮುದ್ದೆ ಕೊಡ್ತಿದ್ರು. ಯಾಕಂದ್ರೆ ಭಯಂಕರ ರೈಸ್ ಊಟ ಮಾಡಿದ್ರೆ ನಾವು ಆರಾಮ ನಿದ್ದೆ ಮಾಡ್ತೇವೆ ಅಂತ. ಬೆಳಿಗ್ಗೆ 3:30 ಎಬ್ಬಿಸ್ತಿದ್ರು. ಪ್ರಾರ್ಥನಾ 4ರಿಂದ ಪ್ರಾಕ್ಟೀಸ್, ಸಂಗೀತ ಅಭ್ಯಾಸ, ಹೀಗೆಲ್ಲ ನಡೀತಿರ್ಬೇಕಾದ್ರೆ ನನಗೆ ಊಟ ಅಂದ್ರೆ ಭಾಳ ಇಷ್ಟ. ಹೀಗಾಗಿ ಅಲ್ಲಿ ಭಾಳ ಕಷ್ಟ ಆಗ್ತಿತ್ತು ನನಗೆ ವೈಯಕ್ತಿಕವಾಗಿ. ನಾನು ಅಲ್ಲಿ ಚಲೋ ಅದು, ಬಟ್ ನನಗೆ ಸಣ್ಣ ವಯಸ್ಸಲ್ಲಿ ಹೆಲ್ತಿಗೆ ಏನು ಚಲೋ ಅದೆಲ್ಲ ಗೊತ್ತಿಲ್ಲ. ಬೇಕು ಅದು ಬೇಕು ಅನ್ನೋ ಮನಸ್ಥಿತಿ. ಯಾಕಂದ್ರೆ ಈಗ ಹೆಲ್ತಿಗೆ ಚಲೋ ಅಂತಾನೆ ನುಚ್ಚು ಮಾಡ್ಕೊಂಡು ತಿಂತಾರೆ, ಮುದ್ದೆ ಮಾಡ್ಕೊಂಡು ತಿಂತಾರೆ, ರಾಗಿ ತಿಂತಾರೆ. ಅಲ್ಲಿ ಹೆಲ್ತಿ ಫುಡ್ಡೇ ಕೊಡ್ತಿದ್ರು. ಬಟ್ ನಮ್ಗೆ ಆ ವಯಸ್ಸು ಹೆಲ್ತಿ ಫುಡ್ ಬೇಕಲ್ಲ, ಒಟ್ಟು ಟೇಸ್ಟಿ ಏನೇನೋ ಬೇಕಂತ ಅನ್ಸುತ್ತೆ. ಹಿಂಗಾಗಿ ನಾನು ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಸುಮ್ಮನೆ ಹೋಗೋದು, ಅಲ್ಲಿ ಊಟಕ್ಕಂತ ಹೋಗೋದು. ಒಂದೊಂದ್ಸಲ ಊಟ ಮಾಡಿ ತಪ್ಸ್ಕೊಂಡ್ ಬರ್ತಿದ್ದೆ, ಒಂದೊಂದ್ಸಲ ಯಾರೋ ಹಿಡಿತಿದ್ರು. ಆಮೇಲೆ ಅಲ್ಲಿ ಸತ್ ಭಜನೆಗೆ ಹೋಗ್ತಾರೆ, ಕಣ್ಣಿಲ್ದವ್ರ ಜೊತೆಗೆ ಒಬ್ಬರು ಕಣ್ಣಿದ್ದವ್ರು ಹೋಗ್ತಿದ್ರು. ರಾತ್ರಿ ತೀರ್ಕೊಂಡವ್ರ ಮುಂದೆ ಭಜನೆ ಮಾಡೋದು. ಅಲ್ಲಿ ಒಂದು 30 ರೂಪಾಯಿ ಕೊಡ್ತಿದ್ರು, ಫುಲ್ ನೈಟ್ ಕಾರ್ಯಕ್ರಮ ಹಾಡಬೇಕು. ಅಲ್ಲಿ ಹೋಗ್ತಿದ್ದೆ. ಅಲ್ಲಿ ಹೋಗೋದೇನಂದ್ರೆ 30 ರೂಪಾಯಿ ಬರ್ತದೆ, ಚುರುಮರಿ ತಿನ್ಲಿಕ್ಕೆ ಕೊಡ್ತಾರಂತೆ. ವಯಸ್ಸಿಗೆ ತಕ್ಕಂತೆ ಇದು ಆಕ್ಚುಲಿ ಆ ಆಸೆಗಳ ತಿನ್ನೋ ಆಸೆ ಯಾರಿಗಿರಲ್ಲಪ್ಪ, ಎಲ್ರಿಗೂ ಆಸೆ ಇರುತ್ತೆ. ಬಟ್ ಅವ್ರು ಹೆಲ್ದಿಯಾಗಿ ಕೊಡ್ತಾ ಇದ್ರು. ನಿಮ್ಗೆ ಈ ಕಡೆ ಇತ್ತು, ಬಟ್ ಯು ಆಲ್ಸೋ ಈ ತರ ಮಾಡ್ಕೊಂಡು ನೀವ್ ಹೆಂಗೋ ಆ ಚಿಕ್ಕ ಪಟ್ಟು ತಿನ್ಕೊಂಡು ಖುಷಿಯಾಗಿ ಅಲ್ಲಿ. ಆಮೇಲೆ ಯಾವಾಗೂ ಭಕ್ತರು ಭಿನ್ನಾಯ ಅಂತ ಮಾಡಿಸ್ತಿದ್ರು, ರೊಟ್ಟಿನೂ ಕೊಡ್ತಿದ್ರು ಯಾವಾಗಾರ ಒಮ್ಮೆ.
ಬಟ್ ನಾ ಫುಡ್ಡಿ ಹೆಚ್ಚು ಊಟದ ಹೆಚ್ಚಿರೋದ್ರಿಂದ ನನಗೆ ಅದು ಸಾಲ್ತಿರ್ಲಿಲ್ಲ. ನೀವು ಫುಡಿ ಆಗಿದ್ದರಿಂದ ಹಂಗ ಅನ್ನಿಸ್ತಾ ಇತ್ತು. ಇವಾಗ ನೀವು ಫುಡಿ ಅಂತ ಅನ್ಸೋದೇ ಇಲ್ಲಪ್ಪ. ಯಾಕಂದ್ರೆ ಅದ್ ಏನ್ ಅಲ್ಲಿ ಊಟ ಮಾಡಿದ್ರು ಅದು ಯಾವ ರೀತಿಯಾಗಿ ನಿಮ್ಗೆ ಹತ್ಕೊಂಡಿದೆ. ನಿಜ ನಿಜ ಮೇಡಮ್, ನಿಜ. ಈ ಊಟನೇ ನೀವಾಗಿರ್ತೀರಲ್ವಾಪ್ಪ, ಯಾವ ರೀತಿಯಾಗಿ ಹತ್ಕೊಂಡು ಇದರಿಂದ ಆ ಸ್ವರ ನುಡಿತಿರುತ್ತಲ್ಲ. ಖಂಡಿತ ಮೇಡಮ್. ಆಮೇಲೆ ಅಲ್ಲಿ ಇನ್ನೊಂದು ಏನಿತ್ತಂದ್ರೆ ಕಣ್ಣಿಲ್ದವ್ರನ್ನೆಲ್ಲರೂ ಅಜ್ಜವ್ರ ಸ್ವರೂಪದಾಗ ನೋಡ್ತಿದ್ರು ಅಲ್ಲಿ ಆ ಊರನ್ನೆಲ್ಲ. ಈಗೂ ಹಂಗೆ ಯಾರು ಅವರು ಕಣ್ಣಿಲ್ದವ್ರು ಇದ್ರೆ ಅವ್ರಿಗೆ ಅಷ್ಟು ಸೇವೆ ಮಾಡ್ತಾರೆ. ನಾನು ಗೊತ್ತಿಲ್ದಂಗೆ ಹೆಂಗಂದ್ರೆ ಅವ್ರ ಬಟ್ಟೆ ತೊಳಿತಿದ್ದೆ. ನಂದೊಂದು ಆಸೆ ಇರ್ತಿತ್ತು, ಅವ್ರ ಬಟ್ಟೆ ತೊಳೆದ್ರೆ ಅವರು ನಮ್ಗೆ ದುಡ್ಡು ಕೊಡ್ತಿದ್ರು, ಇಲ್ಲ ನಾಷ್ಟ ಮಾಡಿಸ್ತಿದ್ರು ಹೋಟೆಲ್ದಾಗ ಹೋಗಿ. ಬಟ್ ಅದೂ ಇರ್ಬೋದು, ಪ್ಲಸ್ ಆಗಿರ್ಬೋದು, ಯಾಕಂದ್ರೆ ಗೊತ್ತಿಲ್ದಂಗೆ ಅವ್ರು ಸೇವೆ ಮಾಡಿರ್ಬೋದು. ನಿಜ ನಿಜಪ್ಪ. ಗೊತ್ತಿಲ್ದಂಗೆ ಸೇವೆ ಮಾಡ್ಕೊಳ್ತಾ ನೀವು ಅಲ್ಲಿ ಹಿಂದೂಸ್ತಾನಿ ಸಂಗೀತವನ್ನ ಕಲ್ತ್ಕೊಂಡ್ರಿ, ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಹಿಂದೂಸ್ತಾನಿ. ಇದನ್ನ ಕೇಳುವಾಗಲೇ ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾವ್ದಾದ್ರೂ ಒಂದು ಬಂದಿಶ್ 4 ಲೈನ್ಗಳು ಹಾಡ್ಕೊಟ್ರೆ ನನಗೆ ಭಾಳ ಸಂತೋಷ ಆಗತ್ತಪ್ಪ. ರಾಗ ನಟಭೈರವ ಅಂತ ಒಂದು ರಾಗಿದೆ ಮೇಡಮ್, ಮಾರ್ನಿಂಗ್ ರಾಗ. ಪ್ಲೀಸ್. ಬಾಜೆ ಡಮರುಡಮ ಶಿವನಾಚೇರೆ, ಬಾಜೆ ಡಮರುಡಮ ಶಿವನಾಚೇರೆ, ಸಂಗನಾಚೆ ಸುತ ಗಣೇಶ ಪಾರ್ವತಿ ಅರದಾಂಗ ಶಿವನಾಚೇರೆ, ಬಾಜೆ ಡಮರುಡಮ ಶಿವನಾಚೇರೆ. ಸನಿ ದವ ಧನಿ ಧರೆ ಗನಿ ಧನಿ ದವ ಧನಿ ಧನಿ ದವ ಮಗರಿ ಗಮ ಪಧನಿ ದಡಮರೂಢಮ ಶಿವನ. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ರಾಗ. ಒಂದೊಂದ್ಸಲ ಈ ಥರ ಮಾತಾಡ್ತಿರ್ತೀನಲ್ಲಪ್ಪ, ಅವ್ರು ಹಾಡುಗಾರಾಗ ಹಾಡಿಸ್ಕೊಂಡಾಗ ಎಷ್ಟು ಜನ್ಮದಲ್ಲಿ ನಾನು ಎಷ್ಟು ಪುಣ್ಯ ಮಾಡಿರ್ಬೋದು, ನಾನು ಈ ಹಾಡುಗಳನ್ನ ಒಬ್ಳಾ ಕೂತ್ಕೊಂಡು ಕೇಳಲಿಕ್ಕಿಲ್ಲಿ ಅಂತ ಅನಿಸ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಹಳ ಸೊಗಸಾಗಿ ಆಡಿದ್ರಿ. ಸೊ ಇದು ಪುಟ್ಟಯ್ಯಜ್ಜ ಅವರ ಒಂದು ಎಕ್ಸ್ಪೀರಿಯನ್ಸ್. ಆದ್ರೆ ಅಲ್ಲಿಂದ ನೀವು ಐ ಥಿಂಕ್ ಗಣಗುಬಾಯಿ ಹಣ್ಗಲ್ ಅವರ ಒಂದು ಗುರುಕುಲ ಸಿಸ್ಟಮ್ಗೆ ನೀವು ಅಲ್ಲಿ ಬರ್ತೀರಾ. ಇದಕ್ಕಿಂತ ಮುಂಚೆ ಒಂದು ಅಜ್ಜವ್ರ ಬಗ್ಗೆ ಹೇಳಬೇಕು. ಪ್ಲೀಸ್ ಪ್ಲೀಸ್. ಅದು ಇನ್ನೂ ಒಂದು ವಿಶೇಷ ಅಂದರೆ ಮೇಡಮ್, ನಮ್ಮ ಭಾಗದಲ್ಲಿ ಬಹುಶಃ ಸಂಗೀತ ಅಂದರೆ ಈಗ ಅಷ್ಟು ದುಡ್ಡು ಕೊಟ್ಟು ಕಲಿಯೋಕೆ ಆಗ್ತಿರ್ಲಿಲ್ಲ. ಈಗೆಲ್ಲ ಸಂಗೀತಕ್ಕೆ ಎಲ್ಲ ಪೇರೆಂಟ್ಸು, ಪಾಲಕರು ಇದು ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅವಾಗ ಹಂಗಿರಲಿಲ್ಲ. ಅಲ್ಲಿ ಹೆಂಗಿತ್ತಂದ್ರೆ ಪುಟ್ಟಯ್ಯಜ್ಜರು ಪಂಚಾಕ್ಷರ ಅಜ್ಜ ಅವ್ರಿಗೆ ಹಾನಗಲ್ ಕುಮಾರಸ್ವಾಮಿಗಳು ಸಪೋರ್ಟ್ ಮಾಡಿ ಕಲಿಸಿ ಅವ್ರು ಕಲೀಲಿಕ್ಕೆಲ್ಲ ಸಹಾಯ ಮಾಡಿದ್ರು. ಅದಾದ್ಮೇಲೆ ಪಂಚಾಕ್ಷರ ಅಜ್ಜ ಅವ್ರು ಕಲಿತರು. ಅದಾದ್ಮೇಲೆ ಅವ್ರ ಶಿಷ್ಯರು ಪುಟ್ಟಯ್ಯಜ್ಜರು, ಪುಟ್ಟರಾಜ ಗಾವಗಳು ಬಂದಮೇಲೆ ಅವ್ರ ಶಿಷ್ಯರು ಬಹಳಷ್ಟು ಜನ ಬಂದರು. ಅವಾಗ ಸಂಗೀತ ಫ್ರೀಯಾಗಿ, ಅಲ್ಲಿ ಏನು ನಾವು ದುಡ್ಡೇ ಕೊಟ್ಟಿಲ್ಲ ಅಂದ್ರೆ 1,000 ರೂಪಾಯಿ ತುಂಬಿದ್ವಿ ಏನೋ, ಎಷ್ಟು ವರ್ಷ ಕಲ್ತೀವಿ, ಇವಾಗೂ ಕೂಡ ಹೋಗ್ತಿರ್ತೀವಿ. ಹಂಗೆ ಅದು ದಾನ ಆಗಿ ಹೋಗ್ತಾ ಇತ್ತು. ಇವಾಗ ಬಹುಶಃ ಅವ್ರು ಇರಲಿಲ್ಲ ಅಂದ್ರೆ ಸಂಗೀತ ಅಂದ್ರೆ ನಮ್ಮ ಭಾಗದಲ್ಲಿ ಅಪರೂಪ ಇರ್ತಿತ್ತೇನೋ. ಅದು ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರ್ತದೆ. ಯಾಕಂದ್ರೆ ನಮ್ಮ ಭಾಗದೊಳಗೆ ಈಗ ಕಾಮನ್ ಆಗಿ ಸಂಗೀತ ಅಂದ್ರೆ ಎಲ್ಲೋ ಒಬ್ರು ಗುರುಗಳು ಸಿಗ್ತಾರೆ ಕಲೀಲಿಕ್ಕೆ, ಅಲ್ಲಿ ಆಶ್ರಮದವರು ಸಿಗ್ತಾರೆ, ಎಲ್ಲೋ ಕಲ್ತವ್ರು ಸಿಗ್ತಾರೆ. ಬಟ್ ಅವಾಗ ಹಂಗಿತ್ತು, ಬಹುಶಃ ನಮಗೆ ಸಿಗ್ತಿರ್ಲಿಲ್ಲೇನೋ, ಬಡವರಿಗೆಲ್ಲ ಕಲೀಲಿಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಅದು ಅಜ್ಜ ಅವರಿಂದ ಸಾಧ್ಯ ಆಗಿದೆ. ನಿಜಪ್ಪ, ಅಜ್ಜ ಅವ್ರು ಮಾಡಿದ ಒಂದು ಅವರು ಏನು ಶುರು ಮಾಡಿದ್ರು, ಲಕ್ಷಾಂತರ ಮಕ್ಕಳಿಗೆ ಅದು ಸಹಾಯ ಆಗಿ ಎಷ್ಟೋ ಜನ ಇದರಿಂದ ಅವರ ಜೀವನವನ್ನ ಅವ್ರು ನಡೆಸ್ಕೊಳ್ತಾ ಹೋಗಿದ್ದಾರೆ. ಸೊ ಐ ಥಿಂಕ್ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಜ್ಜ ಅವ್ರಿಗೆ. ಯಾಕಂದ್ರೆ ಎಲ್ಲಾ ಕಡೆ ಇವತ್ತೊಂದ್ ದಿವಸ ದುಡ್ಡು ಕೊಡದೆ ಎಲ್ಲ ಕಲ್ತ್ಕೊಳ್ಳೋದು ಬಹಳ ಕಷ್ಟ ಇರೋ ಕಾಲದಲ್ಲಿ, ಪ್ಲಸ್ ಕಣ್ಣಿಲ್ದವ್ರಿಗೆ, ಕಾಲಿಲ್ದವ್ರಿಗೆ, ಇವ್ರಿಗೆಲ್ಲ ಉಚಿತವಾಗಿ ಕಲ್ಸ್ಕೊಡ್ತಾರೆ ಅಂತಂದ್ರೆ. ಅಂಡ್ ಎಲ್ರಿಗೂ ಗೊತ್ತಪ್ಪ, ಗದಗಲ್ಲಿ ಪುಟ್ಟಯ್ಯ ಅಜ್ಜ ಅವ್ರ ಹತ್ರ ಕಲ್ತಿದ್ದಾರೆ ಅಂದ್ರೆ ಇವ್ರು ಸಂಗೀತದಲ್ಲಿ ಇವ್ರು ಏನೋ ಮಾಡಿರ್ತಾರೆ ಅನ್ನೋದು. ಯಾಕಂದ್ರೆ ಅಷ್ಟು ಪ್ರಾಕ್ಟೀಸ್ ನಡೀತಾ ಇದೆ. ಸೊ ಇದಕ್ಕೆ ಹೇಳುವಾಗೆ ಕೇಳ್ತೀನಪ್ಪ, ಪ್ರಾಕ್ಟೀಸ್ ಬಹಳ ಮುಖ್ಯ. ಹೌದು. ಎಷ್ಟು ಮುಖ್ಯ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಮಕ್ಕಳು ನೀವು ಹೇಳ್ದಾಗ, ಈಗ ನಮ್ಮ ಸಿಟಿಗಳಲ್ಲಿ ತಗೊಳ್ಳೋಣ, ಇವತ್ತು ಮ್ಯೂಸಿಕ್ ಕ್ಲಾಸ್ ಸೇರ್ಕೊಳ್ತಾರೆ, 1-2 ತಿಂಗಳಿಗೆ ನಾನೊಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅನ್ಕೋತಾರೆ. ಎಷ್ಟು ಸರಿ, ಎಷ್ಟು ತಪ್ಪು. ಈಗೆಲ್ಲ ಹೆಂಗಾಗಿಬಿಟ್ಟಿದೆ, ಇವತ್ತು ಕಲ್ತು ನಾಳೆ ಫೇಮಸ್ ಆಗಬೇಕು. ಅದು ಸಂಗೀತ ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಡಾರೆ. ಇನ್ನೊಂದು ಏನಾಗಿದೆ ಮೇಡಮ್, ಸಂಗೀತದಲ್ಲೇ ಗುರುಗಳು ಒಂದು ಶ್ಲೋಕ ಹೇಳ್ತಿದ್ರು ಪುಟ್ಟಯ್ಯಜ್ಜರು, ಸಂಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತಥಾ ಲಿಂಗ ಪೂಜಾ ಸದಾ ನಮ್ಮದು. ಅದೊಂದು ಶ್ಲೋಕ ಬರ್ತದೆ. ಸಂಗೀತ ಸಾಗರಂ ಅಂದ್ರೆ ಅದರಲ್ಲೇ ಬಂದುಬಿಡ್ತದೆ. ಸಂಗೀತ ಅಂದ್ರೆ ಸಮುದ್ರ ಇದ್ದಂಗೆ ಅಂಥೇಳಿ. ಎಷ್ಟು ಈಜುತ್ತಾ ಹೋಗ್ತೀವಿ ಅಷ್ಟು ಹೋಗ್ತಿರ್ತೀವಿ, ಬಟ್ ನಾವು ಇನ್ನೂ ಮುಂದೆ ನೋಡಿದರೆ ಇನ್ನೂ ಇರ್ತದೆ ಅದು ನಾವು ದಡ ಸೇರೇವಂತಿಲ್ಲ. ಎಷ್ಟೋ ನಮಗೆ ನನ್ನ ಇಬ್ಬರು ಗುರುಗಳು ಕೂಡ ಪುಟ್ಟರಾಜ ಗವಾಯಿಗಳು 97 ವರ್ಷ ಅಜ್ಜವರು. ಆಮೇಲೆ ಪಂಡಿತ ಗಣಪತಿ ಭಟ್ ಹಾಸನಿಗೆ ಗುರುಗಳು, ಅವ್ರಿಗೂ 75 ಇರ್ಬೋದು ಇವಾಗ. ಅವರು ಕೂಡ ಇನ್ನೂ ಸಂಗೀತ ಮುಗೀತು ಅನ್ನೋಂಗಿಲ್ಲ, ಇನ್ನೂ ಸಾಲೋದಿಲ್ಲ ನಮ್ಗೆ ಕಲೀಲಿಕ್ಕೆ, ಇನ್ನೂ ಮಾಡ್ಬೇಕಂತಾರೆ.
ಅಷ್ಟು ಇರೋರೇ ಇನ್ನೂ ಹಂಗಂತಾರಂದ್ರೆ ಇದಕ್ಕೆ ಎಂಡ್ ಇಲ್ಲ. ಆಮೇಲೆ ಇದು ಜಲ್ದಿ ಬರುವಂಥ ವಿದ್ಯೆ ಅಲ್ಲ, ಭಾಳ ಪ್ರಾಕ್ಟೀಸ್ ಇರಬೇಕು. ಆಮೇಲೆ ಎಲ್ಲ ಪ್ರಾಕ್ಟೀಸ್ ಇದ್ದು ಮನೆಯಲ್ಲಿ ಪ್ರೋತ್ಸಾಹ ಇದ್ರೂ ಕೂಡ ಒಂಚೂರು ಬೇಕದು. ಸರಸ್ವತಿ ಒಲಿಬೇಕಂದ್ರೆ ಲಕ್ಷ್ಮಿ ಒಲಿದು ಬಿಡ್ಬೋದು, ಸರಸ್ವತಿ ಅದು ಗಂಧರ್ವ ವಿದ್ಯೆ ಅಂತ ಹೇಳಿ ಕರೀತಾರೆ. ಅಂದರೆ ಅವರು ಗಂಧರ್ವ ಸಮುದ್ರ ಅವ್ರ ಫ್ಯಾಮಿಲಿ ಒಳಗೆ ಇರಬೇಕಂತೆ, ಅದೊಂಚೂರು ಇರಬೇಕಂತೆ, ಅದು ಗಂಧರ್ವ ವಿದ್ಯೆ. ಒಂಚೂರಾದರೂ ಇಲ್ಲ, ಯಾಕಂದ್ರೆ ಎಲ್ಲ ಇದ್ದು ಶ್ರುತಿ ಹತ್ತಲಿಲ್ಲ ಅಂದರೆ ಉಪಯೋಗ ಇಲ್ಲ. ಅದರಲ್ಲಿ ಓಕೆ, ಸುಗಮ ಸಂಗೀತ ಕಲಿಬೋದು, ಸಿನಿಮಾ ಸಂಗೀತಗಳು ಹಾಡ್ಬೋದೇನೋ, ಆದರೆ ಈ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯೋದು ಬಹಳ ಕಷ್ಟ ಇದೆ. ನೀವು ಹೇಳ್ದಂಗೆ ಸತತವಾಗಿ ಶ್ರಮ ವಹಿಸ್ತಾನೆ ಇರ್ಬೇಕು, ಯಾವಾಗ್ಲೂ ತಂದೆ ತಾಯಿ ಪ್ರೋತ್ಸಾಹ ಕೊಡ್ತಿರ್ಬೇಕು, ಮಕ್ಕಳಿಗೆ ಪ್ರಾಕ್ಟೀಸ್ ಬೇಕು. ಅಂಡ್ ಇದು ಮಿನಿಮಮ್ ನನಗನ್ಸದಪ್ಪ, ಒಂದು 10 ವರ್ಷ ಕಲ್ತ್ರೆ ಎಲ್ಲೋ ಒಂದ್ ಸ್ವಲ್ಪ ಜಾಗಕ್ಕೆ ಬರ್ಬಹುದೇನೋ, ಅದು ಸತತವಾಗಿ ಕಲ್ತ್ರೆ ಅದು ಪ್ರಾಕ್ಟೀಸ್ ಮಾಡಿ. ಈಗ ಗುರುಗಳದ್ದು ಏನಿರುತ್ತೆ ಮೇಡಮ್, ಒಂಚೂರು ಗುರುಗಳು 1 hour ಹೇಳ್ತಾರೆ, ಒನ್ ವೀಕ್ ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ಅಂದಾಗ ಮಾತ್ರ ರಿಸಲ್ಟ್, ಅದು ಅಲ್ಲಿಗೆ ರಿಸಲ್ಟ್ ಬರಕ್ ಸಾಧ್ಯ ಆಗುತ್ತೆ. ಸೊ ಇದ್ರ ಮುಖಾಂತರ ತಾವು ಹೇಳೋದೇನಂತಂದ್ರೆ, ದಯವಿಟ್ಟು ಮಕ್ಕಳನ್ನ ಸೇರ್ಸೋದಲ್ಲ, ಸಂಯಮದಿಂದ ಅವ್ರಿಗೆ ಪ್ರಾಕ್ಟೀಸ್ ಕೊಡಿ. ಹೌದು ಅಂಡ್ ಸ್ವಲ್ಪ ಕಾಯಿರಿ. ಆಮೇಲೆ ಗುರುಗಳ ಮೇಲೆ ನಂಬಿಕೆ, ಯಾವುದೇ ಗುರುಗಳ ಕಡೆ ಕಲೀಲಿ ಅವ್ರ ಮೇಲೆ ನಂಬಿಕೆ ಇರಬೇಕು. ಯಾಕಂದ್ರೆ ಎಲ್ಲ ಗುರುಗಳು ಕಲಿಸುವಂತ ಪದ್ಧತಿ ಬೇರೆ ಇರ್ತದೆ, ಬಟ್ ಅವರು ತಪ್ಪು ಕಲಿಸ್ತಾರೆ, ಇವ್ರು ಸರಿ, ಹಂಗೇನಿಲ್ಲ. ಅವ್ರದ್ದೊಂದು ದಾರಿ ಇರ್ತದೆ, ಅವ್ರು ಹೆಂಗೆ ಕಲ್ತು ಬಂದಿರ್ತಾರೆ ಹಂಗೆ ತಗೊಂಡು ಹೋಗ್ತಿರ್ತಾರೆ. ನಿಜ, ಇದೊಂದು ಬಹಳ ಸೊಗಸಾಗಿ ಹೇಳಿದ್ರಪ್ಪ. ಅಂದ್ರೆ ಪ್ರತಿಯೊಬ್ಬ ಗುರುಗುನು ತಮ್ಮದೇ ಆದಂತ ರೀತಿಗಳಿರುತ್ತೆ, ಶೈಲಿ ಇರುತ್ತೆ. ಸೊ ಅವ್ರ ಶೈಲಿ ಅವ್ರು ಹೇಳ್ಕೊಡ್ತಾರೆ, ಸ್ವಲ್ಪ ನಂಬಿಕೆ ಇಟ್ಟು ಹೌದು ಅಲ್ಲಿ ನಂಬಿಕೆ ಇಟ್ಟರಂತೂ ಭಯಂಕರ, ಅದು ರಿಸಲ್ಟ್ ಇನ್ನೂ ಜಲ್ದಿ ಆಗ್ತದೆ. ಇವಾಗೇನು ಮೇಡಮ್, ಇವಾಗೆಲ್ಲ ಪ್ರೋತ್ಸಾಹ ಇದೆ, ಪಾಲಕರು ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ಅವಾಗೆಲ್ಲ ಕಷ್ಟ ಇತ್ತಂತೆ, ಆ ಕಾಲ ಬಹಳ ಕಷ್ಟ. ಈಗೇನಿಲ್ಲ, ಮಕ್ಕಳು ಕಲ್ತ್ರ ಸಾಕಂತ ತಂದೆ ತಾಯಿ ಪ್ರೋತ್ಸಾಹ ಕೊಡ್ತಾರೆ. ಬಟ್ ಏನಂದ್ರೆ ಅದೇ ಕಲ್ತ್ ಒಂದೇ ಅರ್ಧಕ್ಕೆ ಮೇಲೆ ಹೋಗ್ಬೇಕು, ಹೆಸರು ಮಾಡಬೇಕು, ಅದೊಂಚೂರು ಸಾಧ್ಯ ಆಗಲ್ಲ. ನೀವು ಹೇಳ್ದಾಗ ಎಲ್ಲಾ ಕ್ರೈಟೀರಿಯಾಗಳಿರ್ಬೇಕಪ್ಪ. ನನಗೂ ಸರಸ್ವತಿ ಒಲ್ದಿರ್ಬೇಕು. ನೀವು ಹೇಳ್ದಂಗೆ ಇದೊಂದು ಗಂಧರ್ವ ವಿದ್ಯೆ ಆಗಿರೋದ್ರಿಂದ ನನಗೂ ಒಲ್ದಿದ್ದಾಗ ನನಗೆ ಆ ವಿದ್ಯೆ ಹತ್ಕೊಳ್ಳುತ್ತೆ. ಸೊ ನೀವು ನಿಮ್ ತಂದೆಯವರು ಕಾರಣಾಂತರ ಕರ್ಕೊಂಡೋಗಿ ನಿಮ್ಮನ್ನಲ್ಲಿ ಬಿಟ್ರು, ಯಾಕಂದ್ರೆ ಅವ್ರು ನಾನ್ ಕಲಿಯಕ್ಕಾಗ್ಲಿಲ್ಲ, ಯಾರೋ ನಮ್ಮ ಮನೇಲಿ ಕಲೀಲಿ ಅಂತ ಹೋಗಿ ಬಿಟ್ಟಿದ್ದಕ್ಕೆ ನೀವು ಇಷ್ಟು ಜೀವನದಲ್ಲಿ ಮುಂದೆ ಬಂದಿದ್ದೀರಾ. ಹೌದು ನನ್ನ ತಂದೆಯವರು ಗದ್ಗೆ ಮುಂದೆ ಕೂತ ಅಳ್ತಿದ್ರಂತೆ, ಪುಟ್ಟಜ್ಜರ ಗದ್ದೆ ಮುಂದೆ. ಯಾರಿಗೂ ಸಂಗೀತ ನಮ್ಮ ಮನೆತನದಲ್ಲಿ ಹತ್ತಿಲ್ಲ, ಯಾರಿಗೊಬ್ರಿಗಾರ ಸಂಗೀತ ಹತ್ತಬೇಕು, ಅಷ್ಟು ಹುಚ್ಚು ಅವ್ರಿಗೆ. ಆಮೇಲೆ ಅಲ್ಲಿ ಒಂದಷ್ಟು ಜನ ಇರ್ತಾರೆ, ತಾಯಿ ಸತ್ತ ತಕ್ಷಣ ಹೋಗಿ ಆಶ್ರಮಕ್ಕೆ ಇಟ್ಟರು ಅಂತ ಇರ್ತಾರೆ. ಒಂದಷ್ಟು ಜನ ಫ್ರೆಂಡ್ಸ್ ಪ್ರೋತ್ಸಾಹ ಮಾಡ್ತಿರ್ತಾರೆ. ಎಲ್ಲ ತಡ್ಕೊಂಡು ಹಂಗೆ ಮಾಡಿದ್ ಗ್ರೇಟ್. ಅವತ್ತವ್ರು ತಗೊಂಡೋಗಿ ಕಲ್ಸಿದ್ದಕ್ಕೆ ಅವಾಗ ನಮಗ್ ಗೊತ್ತಾಗಿರಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ಗೇನು ಅಷ್ಟು ಚೆನ್ನಾಗಿ ಅರ್ಥ ಆಗಿರಲ್ಲ. ಇವತ್ತು ನೀವು ಕೂತ್ ಯೋಚನೆ ಮಾಡಿದಾಗ ಎಷ್ಟು ಕೃತಜ್ಞತೆ ತಂದೆಯವ್ರಿಗೂ ನೀವು ಬಹಳಷ್ಟು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮುಗಿಸ್ಕೊಂಡು ನೀವು ಗಂಗೂಬಾಯಿ ಹಣ್ಗಲ್ ಅವ್ರದ್ದು ಹುಬ್ಬಳ್ಳಿಲಿ ಅನ್ಸುತ್ತೆ ನೀವು ಬಂದಿದ್ದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿ. ಅಂದ್ರೆ ಅಜ್ಜವ್ರ ಲಿಂಗಕ್ಕೆ ಆದ ತಕ್ಷಣ ಗಂಗೂಬಾಯಿ ಹಣ್ಗಲ್ ಗುರುಕುಲಕ್ಕೆ ಬಂದೆ. ಅಲ್ಲಿ ಪಂಡಿತ್ ಗಣಪತಿ ಭಟ್ ಹಾಸನಗಿ ಗುರುಗಳು ಅವ್ರ ಕಡೆ ನನ್ನ ವಿದ್ಯಾಭ್ಯಾಸ ಪ್ರಾರಂಭ ಆಯ್ತು. ಅಲ್ಲಿ 4 ವರ್ಷ ಕೋರ್ಸ್ ಮೇಡಮ್, ಅದು ಕರ್ನಾಟಕ ಸರ್ಕಾರದಿಂದನೇ ಬಂದಿರತಕ್ಕಂಥದ್ದು. ಬಹಳ ಅಂದ್ರೆ ಬಹಳ ಚಲೋ ಇತ್ತು. ಅಲ್ಲಿ ಊಟದ ವ್ಯವಸ್ಥೆ ಹಿಡ್ಕೊಂಡು ಪ್ರಾಕ್ಟೀಸು, ದೊಡ್ಡ ಗುರುಗಳು ಅವ್ರ ಕಡೆ ನಾವು ಕಲಿಬೇಕಂದ್ರೂ ಅವಕಾಶ ಸಿಗೋದಿಲ್ಲ ಅಂತ ಗುರುಗಳು. ಅವ್ರ ಕಡೆ ಎಲ್ಲ ಅಭ್ಯಾಸ ಮಾಡ್ಬೇಕಾಯ್ತು. ಹಿಂಗಾಗಿ ಆಮೇಲೆ ಮಂಚ ಪ್ರದರ್ಶನ ಅಂತ ಮಾಡ್ತಿದ್ರು, ಅಲ್ಲೆಲ್ಲ ಹಾಡ್ಬೇಕಾಗಿತ್ತು, ಕಾರ್ಯಕ್ರಮಗಳಿದ್ದ ಕರ್ಕೊಂಡು ಹೋಗ್ತಿದ್ರು. ಹಿಂಗಾಗಿ ಭಯಂಕರ ಕಲ್ತ್ಕೊಳ್ಳಕ್ಕೆ ಬಹಳ ಹೆಲ್ಪ್ ಆಯ್ತು. ನಮ್ಮ ಗುರುಗಳಂತೂ ಬಹಳ ಪ್ರೀತಿಯಿಂದ ಕಲಿಸ್ಕೊಟ್ರು. ವೆರಿ ನೈಸ್. ನಿಮಗೆ ಕಲಿಯೋ ಆಸೆ ಇದ್ದಾಗ ಖಂಡಿತವಾಗ್ಲೂ ಗುರುಗಳು 4 ಹೆಜ್ಜೆ ಹಾಕ್ತಾರೆ ನಮ್ಮ ಜೊತೆಲಿ ಕಳ್ಸ್ಕೊಡಕ್ಕೋಸ್ಕರ. ಸೊ ದಟ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ಬಹಳ ಸಂತೋಷ ಅನ್ಸುತ್ತೆ. ಸೊ ನಿಮ್ಗೆ ಆಕ್ಚುಲಿ ನಿಮ್ಗೆ ನೆನಪಿದ್ರೆ ನಾನು ಕೇಳಕ್ ಇಷ್ಟಪಡ್ತೀನಿ, ಯಾವ ವಯಸ್ಸಲ್ಲಿ ನಿಮ್ಗೆ ಅನ್ಸಕ್ ಶುರುವಾಯ್ತು, ಇದೊಂದು ಗಂಧರ್ವ ವಿದ್ಯೆನೆ, ನಾನು ಇದನ್ನ ಭದ್ರವಾಗಿ ಹಿಡ್ಕೋಬೇಕು ಅಂತ? ನಿಮ್ಗೆ ಯಾವ ವಯಸ್ಸಲ್ಲಿ, ಸುಮಾರು ಯಾವ ವಯಸ್ಸಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಯ್ತು ಸಂಗೀತ ಅಂದ್ರೆ? ಗುರುಕುಲಕ್ಕೆ ಬಂದು 1 ವರ್ಷ 2 ವರ್ಷ ಹಿಂಗೆ ಕಾಲ ಕಳೆದೆ ಮೇಡಮ್. ನಾನು ಅವಾಗ ಒಂದು ರಿಯಾಲಿಟಿ ಶೋಗೆ ಬಂದಿದ್ದೆ, ಅದೇ ತುಂಬಿ ಹಾಡುವನ್ನು. ಒಂದು ಇದರಲ್ಲಿ ಬಾಡಿ ಹೋದ ಬಳ್ಳಿಯಿಂದ ಹಾಡಿದೆ, ಇನ್ನೊಂದ್ರಲ್ಲಿ ತೊರೆದು ಜೀವಿಸಬಹುದೇ ಹಾಡಿದೆ. ಬಾಡಿ ಹೋದ ಬಳ್ಳಿ ದಯವಿಟ್ಟು 2 ಲೈನ್. ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ, ಇದೊಂದು ಇದರಲ್ಲಿ. ಆಮೇಲೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ
ತೊರೆದು ಜೀವಿಸಬಹುದೇ, ಇದು ಹಾಡಿದ್ದೆ. ಓಕೆ. ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಗುರುಗಳಿಗೆ ಅಷ್ಟು ಇಷ್ಟ ಇರಲಿಲ್ಲ ರಿಯಾಲಿಟಿ ಶೋ ಹೋದಾಗ. ಯಾಕಂದ್ರೆ ಇವ್ನು ಈಗ ಕಲಿತಿದ್ದ, ನೀನು ಹೋಗಿ ಅವ್ರಿಗೇನು 4 ವರ್ಷ ಮುಗಿಸ್ಲಿ ಕೋರ್ಸು, ಆಮೇಲೆ ಹೋಗ್ಲಿ. ಇಲ್ಲಾಂದ್ರೆ ನಾನು ಹೋದ್ಮೇಲೆ 4 ವರ್ಷ ಮುಗಿತು ಅಂದ್ರೆ ಮುಗಿತು, ಹೊರಗೆ ಹೋಗೋದು ನಾನು. ಆಮೇಲೆ ಅಲ್ಲಿ ಮ್ಯಾನೇಜರ್ಗೂ ಅಷ್ಟು ಇಷ್ಟ ಇರಲಿಲ್ಲ. ಆಮೇಲೆ ಇವ್ರು ಹೇಳಿದ್ರು SP ಸರು, ಆಮೇಲೆ MD ಪಲ್ಲವಿ ಮೇಡಮ್ ಇದ್ರು. ಅವ್ರೇನು ಹೇಳಿದ್ರು, ನೀವು ಹಾಡೋ ಸ್ಟೈಲ್ ಚೇಂಜ್ ಮಾಡ್ಕೋಬೇಡ್ರಿ, ರಿಯಾಲಿಟಿ ಶೋ ನಡೀತಿರ್ತದೆ, ನಿಮ್ದೊಂದು ಬೇರೆ ಇರ್ತದೆ, ನೀವು ಇಲ್ಲಿ ಗೆಲ್ಲಬೇಕಂತ ಹಾಡಬೇಡ್ರಿ, ಪ್ರೋಗ್ರಾಮ್ದಾಗ ಹೆಂಗೆ ಹಾಡ್ತೀರಿ ಹಂಗೆ ಹಾಡ್ರಿ, ನಿಮ್ಮ ವಾಯ್ಸು, ನಿಮ್ಮ ಧ್ವನಿ ಸ್ಟೈಲು, ನೀವು ಹಾಡು ಸ್ಟೈಲು, ಆಮೇಲೆ ನಿಮ್ಮದು ಸ್ವಭಾವ ಯಾವುದೂ ಚೇಂಜ್ ಮಾಡ್ಕೋಬೇಡ್ರಿ, ಹೀಗೆ ಹೆಂಗೆ ಹೊಂಟ್ರಿ ಹಿಂಗೆ ಹೋಗ್ರಿ, ಈಗ ಗೆಲ್ಲಬೇಕಂತ ಹಾಡಬೇಡ್ರಿ ಅಂದರು. ಅವ್ರು ಮುಗಿದ ತಕ್ಷಣ ಅದನ್ನೇ ಹೇಳಿದರು, ನೀವೀಗ ಅಭ್ಯಾಸ ಮಾಡ್ತಿದ್ರಿ ದೊಡ್ಡ ಗುರುಗಳ ಕಡೆ, ಫಸ್ಟ್ ಅಭ್ಯಾಸ ಮಾಡಿಬಿಡ್ರಿ, ಆಮೇಲೆ ಇಲ್ಲಿ ಏನಾರು ಮಾಡಿರಿ, ಬಟ್ ಬೇಡ ನೀವು ಅಭ್ಯಾಸ ಅಲ್ಲಿ ಸಿಗೋದಿಲ್ಲ ನಿಮ್ಗೆ, ಆ ಗುರುಗಳು ಸಿಗೋಲ್ಲ ಅಂದರು. ಆಮೇಲೆ ನಿಮ್ಮ ಸ್ಟೈಲ್ ಬೇಡ, ಚೇಂಜ್ ಮಾಡೋದು ಬೇಡ, ಹಿಂಗೆ ಹೋಗಲಿ ಅಂದರು. ನಾನು ಬಿಟ್ಟುಬಿಟ್ಟೆ. ಸೊ ಆ ಸ್ಟೈಲ್ ಹಾಗೆ ಉಳಿಸ್ಕೊಂಡು ಭಾಳ ಆಸಕ್ತಿ ಶುರುವಾಯಿತು. ನಾನು ಇದರಲ್ಲೇ ನನ್ನ ನೆಲೆ ಊರ್ಬೇಕು ಅನ್ನೋ ಆಸಕ್ತಿ ಬಂತು. ಪ್ರೊಫೆಷನಲ್ ಇದರಲ್ಲೇ ಹೋಗ್ಬೇಕು ಅನಿಸ್ತವಾಗ, ಬೇರೆ ಏನೂ ಬೇಡ ಅನಿಸ್ತು. ವೆರಿ ನೈಸ್, ವೆರಿ ವೆರಿ ನೈಸ್. ಇದನ್ನು ಕೇಳುವಾಗ ಐ ಥಿಂಕ್ ಇಲ್ಲಿಂದ ನೀವು ಈಶಾ ಫೌಂಡೇಶನ್ಗೆ ಹೋಗ್ತೀರಾ? ಹೌದು. ಐ ಡೋಂಟ್ ನೋ, ಈಶಾ ಫೌಂಡೇಶನ್ ಅಂದಿದ ತಕ್ಷಣ ನನಗೆ ಮೈ ರೋಮಾಂಚನ ಆಗೋಗುತ್ತೆ. ಸದ್ಗುರು ಆಶ್ರಮ, ಅಲ್ಲಿಯೇ ನಿಮ್ಮ ಅನುಭವ ಹೇಗಿತ್ತಪ್ಪ? ಆ್ಯಕ್ಚುಲಿ ಈಶಾಗೆ ಹೋಗಬೇಕಾದ್ರೆ ನನಗೆ ಹಿಂದಿ ಬರ್ತಿರಲಿಲ್ಲ, ಲ್ಯಾಂಗ್ವೇಜ್ ಸಮಸ್ಯೆ. ಅಲ್ಲಿ ಎಲ್ಲ ಹಿಂದಿ ಇಂಗ್ಲೀಷ್ ಬೇಕು, ಕನ್ನಡ ಬಿಟ್ಟರೆ ಏನೂ ಗೊತ್ತಿಲ್ಲ. ಇಲ್ಲಿ ಎನ್ ರಾಜಮ್ಮ ಅಮ್ಮಾಜಿ ಅಂತ ಒಬ್ಬರು ದೊಡ್ಡ ಆರ್ಟಿಸ್ಟ್, ಅವರು ವಯಲಿನ್ ಆರ್ಟಿಸ್ಟ್, ಅವ್ರ ಮುಖಾಂತರ ಹೋದೆ. ಒಬ್ಬ ನಮ್ಮ ಪ್ರಶಾಂತ್ ಕದಮ್ ಅಂತೇಳಿ ನನ್ನ ಗೆಳೆಯ, ಅವನು ಕರ್ಕೊಂಡು ಹೋದ. ಅಲ್ಲಿ ಅವನು ಸ್ವಲ್ಪ ಅಲ್ಲೆಲ್ಲ ಹೇಳ್ತಿದ್ದ ಹಿಂದಿ, ಅವನೇ ಮಾತಾಡ್ತಿದ್ದ ನಮ್ಮ ಬದಲಿಗೆ. ಹಾಗೆ ಹೋಗಿ ಫಸ್ಟ್ ಹೋದಾಗ ಸ್ವಲ್ಪ ಕಷ್ಟ ಅನ್ನಿಸ್ತು, ಒಂದು 6 ತಿಂಗಳು. ಬಟ್ ಅಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, ನೀವು ಭಾಷೆ ಕಲೀಲಿಲ್ಲ ಅಂದರೂ ಪರವಾಗಿಲ್ಲ, ಕಲಿಸೋದು ಸ್ಟೈಲ್ ಸಾಕು ನಮಗಂದ್ರು. ಹಾಡಿದ ಮೇಲೆ ಅವ್ರು ಭಾಳ ಇಷ್ಟಪಟ್ಟರು, ಹಾಗೆ ಕಂಟಿನ್ಯೂ ಆಯಿತು. ಅಲ್ಲಿ ಮಕ್ಕಳು ಇಂಪ್ರೂವ್ ಆದಾಗ ಅವರು ಏನೂ ಕೇಳೇ ಇಲ್ಲ. ಆಮೇಲೆ ಅಲ್ಲಿ ವಾತಾವರಣ ಅದ್ಭುತ ಆಯ್ತು ಮೇಡಮ್, ಅದ್ಭುತವಾಗಿದೆ. ಆಮೇಲೆ ನಮ್ಮ ಜೀವನಕ್ಕೂ ಭಾಳ ಚೇಂಜ್, ಅಲ್ಲಿ ಬಹಳಷ್ಟು ಅಲ್ಲೂ ಕೂಡ ಕಲ್ತೀವಿ ನಾವು. ಅವರು ಗುರುಗಳು ಆಗಿದ್ದೆ ಹಂಗಂದ್ರೆ ಅಲ್ಲಿ ಒಂದಷ್ಟು ಐಡಿಯಾಗಳು ಬಂತು, ಕಲಿಸೋದು ಸ್ಟೈಲ್ ಬಂತು, ಆಮೇಲೆ ಜೀವನದಲ್ಲಿ ಹಂಗಿರಬೇಕು ಶಿಸ್ತು ಬಂತು, ಭಾಳ ಚೇಂಜ್ ಆದ ಅಲ್ಲಿ ಹೋದ್ಮೇಲೆ. ಓಕೆ, ಸೊ ಅಲ್ಲೋದಾಗೂ ಭಾಳಷ್ಟು ಬದಲಾವಣೆ ಅಂಡ್ ಭಾಳಷ್ಟು ಇಂಪ್ರೂವ್ಮೆಂಟ್. ಆಮೇಲೆ ಅಲ್ಲಿ ವಾತಾವರಣನೇ ಹಂಗಿದೆ. ಆಮೇಲೆ ಅಲ್ಲಿ ಪ್ರೋತ್ಸಾಹನೂ ಹಂಗೆ ಕೊಡ್ತಾರೆ, ಅಲ್ಲಿ ಯಾರು ಸಂಗೀತಕ್ಕೆ ಭಾಳ ಪ್ರೋತ್ಸಾಹ ಅಲ್ಲಿ. ಖಂಡಿತವಾಗ್ಲು ನಾನು ಸುಮಾರು ಸಲ ಹೋಗಿರೋದ್ರಿಂದ ನಿಮ್ಗೆ ನೀವು ಹೇಳ್ತಾ ಇದ್ರೆ ನನ್ನ ಮನಸ್ಸು ಅಲ್ಲಿದೆ, ಕೊಯಂಬತ್ತೂರಲ್ಲಿದೆ. ಸೊ ಇದು ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸುಮಾರು ಎಷ್ಟು ವರ್ಷಗಳ ಕಾಲ ಇದ್ರಪ್ಪ? 5 ವರ್ಷ ಇದ್ವಿ. ಓಕೆ, 5 ಇಯರ್ಸ್ ಅಲ್ಲಿ. ಸೊ ತಿಳ್ಕೊಳ್ಳೋಕೆ ಆಕ್ಚುಲಿ ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಾ ಇರುವಾಗ ಕಿರಾನ ಘರಾನ, ಅಫ್ಕೋರ್ಸ್ ಬೇಕಾದಷ್ಟು ಘರಾನಗಳಿವೆ, ಅದರಲ್ಲಿ ಕಿರಾನ ಘರಾನ ಅಲ್ಲಿ ನೀವು ಪ್ಲಸ್ ಗ್ವಾಲಿಯರ್ ಘರಾನ, ಇದು ಎರಡೂನು. ಕಿರಾನ ಘರಾನ ಪ್ಲಸ್ ಇನ್ನೊಂದು ಘರಾನ, ಈ ಎರಡರದ್ದು ವ್ಯತ್ಯಾಸ, ಅಕಸ್ಮಾತ್ ಏನಾದ್ರು ವ್ಯತ್ಯಾಸಗಳೇನಾದ್ರೂ ಇದೆಯಾ ಅದ್ರ ಬಗ್ಗೆ ಒಂಚೂರು ದಯವಿಟ್ಟು. ನಮ್ಮ ಗುರುಗಳು ಹೇಳ್ತಿದ್ರು, ಅವರು ಯಾವತ್ತೂ ಘರಾನ ಬಗ್ಗೆ ಹೇಳಿರಲೇ ಇಲ್ಲ. ಅವ್ರದ್ದೆಲ್ಲ ಹಿಸ್ಟ್ರಿ ಓದಬೇಕಾದ್ರೆ ಕಿರಾನ ಮತ್ತು ಗ್ವಾಲಿಯರ್ ಅಂತ ಹಿಂಗೆ ಬರ್ತಿತ್ತು. ನಮ್ಮ ಗುರುಗಳು ಪಂಡಿತ್ ಬಸವರಾಜ ರಾಜಗುರುಗಳು. ಅಲ್ಲಿ ಅವ್ರದ್ದು ಗ್ವಾಲಿಯರ್ ಘರಾನ, ಆಮೇಲೆ ಅವ್ರು ಇನ್ನೊಬ್ರು CR ವ್ಯಾಸ್ ಅಂತ ಏನೋ ಇರ್ಬೋದು ಗುರುಗಳು, ಅವರು ಕಿರಾನ ಘರಾನ, ಹಿಂಗೆ 2 ಘರಾನಗಳು. ನಮ್ಮ ಗುರುಗಳು ಯಾವತ್ತೂ ನೀವು ಘರಾನ ಪದ್ಧತಿ ಇಟ್ಕೊಂಡು ಹೋಗ್ಬೇಡ್ರಿ, ಯಾಕಂದ್ರೆ ಈಗ ನಾವು ಒಂದು ಜಾತಿ ಅಂತ ಹೋಗ್ತೇವಲ್ಲ, ಹಾಗೇನು ಬೇಡ, ನಿಮ್ಮದೇ ಒಂದು ಸ್ಟೈಲ್ ಅದ, ಅದನ್ನೇ ಕಂಟಿನ್ಯೂ ಮಾಡ್ರಿ. ಆಡಿಯನ್ಸ್ ಎಂಜಾಯ್ ಮಾಡಬೇಕು. ಅವ್ರು ಮುಗಿದ ತಕ್ಷಣ ನಿಮಗೆ ಯಾವ ಘರಾನ ಅಂತ ಕೇಳೋದೇ ಇಲ್ಲ, ಭಯಂಕರ ಖುಷಿ ಆಯ್ತಾ, ಮಸ್ತ್, ಅವ್ರು ಎಂಜಾಯ್ ಮಾಡ್ಬೇಕು, ಹಂಗೆ ಹಾಡ್ರಿ ಅಂತ. ಹೀಗಾಗಿ ನಾವು ಗುರುಗಳು ಅವ್ರು ಹೆಂಗೆ ಹೇಳ್ತಾ ಹೋದ್ರು ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ. ಬಟ್ ಏನಂದ್ರೆ ಗ್ವಾಲಿಯರ್ ಘರಾನದಲ್ಲಿ ಸ್ವಲ್ಪ ತರಾನ ಹೆಚ್ಚು ಬರ್ತದೆ, ತರಾನಗಳು ಹೆಚ್ಚು ಕಲಿಸ್ತಾರೆ. ಏನೋ ನಂದು ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೆ. ನಾನು ಸಹ ನನ್ನ 52ನೇ ವರ್ಷದಲ್ಲಿ ಶುರು ಮಾಡ್ಕೊಂಡೆ. ಪಂಡಿತ್ ಚಿದಾನಂದ್ ವೀರಾಪುರ್ ಅವರಿಂದ ನಾನು ಶುರು ಮಾಡ್ಕೊಂಡೆ. ಅದಾದ ನಂತರ ಗಣೇಶ್ ದೇಸಾಯಿ ಅವ್ರ ಹತ್ರ ಒಂದ್ ಸ್ವಲ್ಪ ದಿನಗಳ ಕಾಲ ಕಲಿತೆ. ಅದಾದ ನಂತರ ತಿರ್ಗಾ ಉಮೇಶ್ ದೇಸಾಯಿ ಸರ್, ಅವ್ರ ತಮ್ಮನೇ ಅವ್ರ ಆಕ್ಚುಲಿ, ಅವ್ರ ಹತ್ರನೂ ಪುನಃ ಒಂದಷ್ಟು ಕಲ್ತ್ಕೊಳಕ್ ಶುರು ಮಾಡಿದೆ. ಕಲಿಬೇಕು ಅನ್ನೋ ಹುಚ್ಚು ಈಗ್ಲೂ ಇದೆ, ಯಾವಾಗ್ಲೂ ನಿರಂತರವಾಗಿರುತ್ತೆ ಅನ್ಸುತ್ತೆ ಅದು. ಅಫ್ಕೋರ್ಸ್ ಈ ಪಾಡ್ಕಾಸ್ಟ್ ಜರ್ನಿ ಸ್ಟಾರ್ಟ್ ಆದಾಗ ಸ್ವಲ್ಪ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಹಾಕೋಬೇಕಾಗಿತ್ತು, ಬಿಕಾಸ್ ಒಂದು ವಯಸ್ಸಾಗಿದೆ. ಸೊ ಅಷ್ಟೊಂದು ಕೆಲಸ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್, ಅಷ್ಟೊತ್ತು ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಇವತ್ತು ನಿಮ್ಮನ್ನು ಪ್ರಶ್ನೆ ಕೇಳುವಾಗ ಒಂದು ಸಂತೋಷನೂ ಆಗುತ್ತೆ, ಯಾಕಂದ್ರೆ ಹಿಂದೂಸ್ತಾನಿ ಅಷ್ಟೋ ಇಷ್ಟೋ ನಾನು ಒಂದು ಸಾಸಿವೆ ಕಾಳಷ್ಟು ಕಲ್ತಿಲ್ಲ, ಬಟ್ ಅಷ್ಟು
ಎಷ್ಟನಾದ್ರೂ ಕೇಳೋಷ್ಟು ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಅಂತ ಸಂತೋಷ ಆಗುತ್ತೆ. ಗ್ರೇಟ್ ಮೇಡಮ್. ಆಮೇಲೆ ನಿಮ್ಮ ವಾಯ್ಸು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಗ್ವಾಲಿಯರದಲ್ಲಿ ಆಕಾರದಲ್ಲಿ ಹೆಚ್ಚು ಅಲಾಪ್ ಮಾಡ್ತಾರೆ, ಅಲಾಪ್ ಜಾಸ್ತಿ ಆಕಾರ. ಕಿರಣದಲ್ಲಿ ನೋಮ್ ತೋಮ್ ಅಂತ ತಗೋತಾರೆ. ಸೊ ಅದರಲ್ಲಿ ಇಲ್ಲಿ ಆ ಇಲ್ಲಿ ಆಕಾರ ಹೆಚ್ಚು ಯೂಸ್ ಮಾಡ್ತಾರೆ. ತರಾನ ಇಲ್ಲಿ ಸ್ವಲ್ಪ ಹೆಚ್ಚು ಆಡ್ತಾರೆ. ಅಂದ್ರೆ ಯಾವ್ದಾದ್ರೂ ಆಗಿರ್ಲಿ, ನಾವು ಮನಸ್ಸಿಟ್ಟು ಕಲ್ತಾಗ ಅದರದ್ದೇ ಒಂದು ಫ್ಲೇವರ್, ಅದರ ಒಂದು ಸುವಾಸನೆನೂ ಹರಡುತ್ತೆ, ಅದರದ್ದೇ ಒಂದು ರುಚಿನೂ ಪ್ರತಿಯೊಬ್ಬರಿಗೂ ಹತ್ಸುತ್ತೆ. ಆಡಿಯನ್ಸ್ ಅವ್ರು ಕೂತವ್ರು ಖುಷಿ ಪಡ್ಬೇಕು, ಅದೇ ಮೇನ್. ಎಕ್ಸಾಕ್ಟ್ಲಿ. ಆಕ್ಚುಲಿ ಬಹಳ ಮುಖ್ಯವಾದ ಪ್ರಶ್ನೆಗೆ ಈಗ ಬರ್ಬೇಕು ಅನ್ಕೊಂಡಿದ್ದೀನಪ್ಪ. ಯೂಟ್ಯೂಬ್ ಅಲ್ಲಿ ನೀವು ನಿಮ್ಮ ವೈಫ್ ಸೌಮ್ಯ ಮಂಜುನಾಥ್ ಇಬ್ರು ಒಂದು ಸೆನ್ಸೇಷನ್, ಸಿಲ್ವರ್ ಪ್ಲೇ ಬಟನ್ ಅನ್ನು ಸಹ ತಗೊಂಡಿರೋರು ನೀವು. ಸೌಮ್ಯ ಅವ್ರ ಬಗ್ಗೆ ದಯವಿಟ್ಟು ಒಂದು ಸ್ವಲ್ಪ ತಿಳಿಸ್ಕೊಡಿ. ನಮ್ಮದು ಸೌಮ್ಯಂದು ನಂದು ಹೆಂಗಂದರೆ, ಗಂಗೂಬಾಯಿ ಹಣಗಲ್ ಗುರುಕುಲ್ ಕಲಿಬೇಕಾದ್ರೆ ಅಲ್ಲಿ ಒಬ್ಬರು ಗುರುಗಳ ಕಡೆನೇ ಇಬ್ಬರು ಕಲಿತಾ ಇದ್ವಿ ಮೇಡಮ್. ಓಕೆ. ಅಲ್ಲಿ ಪರಿಚಯ ಒಂದು 2 ವರ್ಷ ಅಷ್ಟು ಪರಿಚಯನೂ ಇರಲಿಲ್ಲ. 2 ವರ್ಷ ಆದಮೇಲೆ ಪರಿಚಯ. ಆಮೇಲೆ ಅದೇ ಸ್ವಭಾವ ಇಷ್ಟ ಆಗ್ತಿತ್ತು ನನಗೆ. ಆಮೇಲೆ ನನಗೇನು ಅದೇ ನಂದು ಊಟದ ಕಷ್ಟ ಅಲ್ಲ, ಅವಳು ಊಟ ತಂದು ಕೊಡೋಳು. ಅವ್ರಮ್ಮ ಉಂಡಿ ಎಲ್ಲ ಚಲೋ ಮಾಡ್ತಿದ್ರು, ತಾಯಿ ತಂದಿದ್ದೆಲ್ಲ ತಿನ್ನಕ್ಕೆ ಕೊಡ್ತಿದ್ಲು. ಆಮೇಲೆ ನಾನು ಡ್ರೆಸ್ಸು ಬೇರೆಯವರೆಲ್ಲ ಡ್ರೆಸ್ ಕೊಟ್ಟಿದ್ದೆ ಹಾಕೋತಿದ್ದೆ. ಅವಾಗೆಲ್ಲ ಹಂಗಿತ್ತು ನಂದು ಪರಿಸ್ಥಿತಿ. ಅವಳು ಡ್ರೆಸ್ ಚೇಂಜ್ ಮಾಡಿಸಿದ್ಲು, ನನ್ನ ಡ್ರೆಸ್ ಎಲ್ಲ ದೊಡ್ಡದೋದು ಹಿಂಗೆಲ್ಲ ಕಡೆ ಮಗನ ಡ್ರೆಸ್ ಇರ್ತಿತ್ತು, ಏನೋ ಒಂಥರ ಇರ್ತಿದ್ದೆ, ಅದನ್ನೆಲ್ಲ ಚೇಂಜ್ ಮಾಡಿಸಿದ್ಲು. ಫಸ್ಟ್ ಜೀನ್ಸ್ ಪ್ಯಾಂಟ್ ಕೊಡಿಸಿದ್ಲು. ಹಿಂಗೆ ಸ್ಟಾರ್ಟ್ ಆಯ್ತು ನಮ್ಮದು. ಹೆಚ್ಚು ನನಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡ್ತಿದ್ಲು, ದುಡ್ಡು, ಹೆಲ್ತು, ಎಲ್ಲ ವಿಷಯದಲ್ಲೂ. ಹಿಂಗಾಗಿ ಅಲ್ಲಿಂದ ನಾವು ಕಂಟಿನ್ಯೂ ಅಲ್ಲಿಂದ ಪ್ರೀತಿ ಆಯ್ತು, ಪ್ರೀತಿಯಿಂದ ಮದುವೆ ಆಯ್ತು, ಮದುವೆಯಿಂದ ಐ ಥಿಂಕ್ ಈಶಾ ಫೌಂಡೇಶನ್. ಯಾಕಂದ್ರೆ ಸದ್ಗುರುಗಳು ಒಂದು ಏನಾಯ್ತು, ರ್ಯಾಲಿ ಫಾರ್ ರಿವರ್ ಅಂತ ಕಾರ್ಯಕ್ರಮ ನಡೀತಾ ಇತ್ತಲ್ಲ, ಅಲ್ಲಿ ನಡಿಬೇಕಾದ್ರೆ ಮೈಸೂರಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿ ಹಾಡಬೇಕಾದ್ರೆ ಸದ್ಗುರುಗಳು ಅವ್ರು ಖುಷಿಯಾಗಿ ಅವ್ರ ಕೊರಳಲ್ಲಿ ಒಂದು ಮಾಲಿ ಇರ್ತದಲ್ಲ, ಅದನ್ನ ಹಾಕಿ ಹಿಂಗೆ ಆಶೀರ್ವಾದ ಮಾಡಿ ಹೋದ್ರು. ಅಲ್ಲೆಲ್ಲ ಭಾಳ ಖುಷಿ ಆಯಿತು, ನಮಗಂತೂ ಭಯಂಕರ ಖುಷಿ ಆಯಿತು. ಅವಾಗ ಅದೇ ಟೈಮ್ನಲ್ಲಿ ಈಶಾದಲ್ಲಿ ಕೇಳಿದ್ರು ನಮ್ಮ ಸಂಸ್ಥೆದಲ್ಲಿ, ಮತ್ತೆ ನೀವು ಇಲ್ಲಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಅಟ್ಲೀಸ್ಟ್ ಬಿಡ್ಬೇಕಂದ್ರೂ ಕೂಡ ಒಂದು 5-6 ವರ್ಷ ಅಂತೂ ಇರಬೇಕು ಅಂದ್ರು. ಮತ್ತೆ ನಿಮ್ಮ ಮದುವೆ ಅಂದ್ರು. ಅದೇ ಟೈಮಿಗೆ ಹಿಂಗಾಗಿದ್ದು. ಹಿಂಗೆ ಅವರು ಸಿಂಗರ್ ಇದ್ದಾರೆ, ಒಂದೇ ಸಂಸ್ಥೆದೊಳಗೆ ಇಬ್ಬರು ಸಿಂಗರ್ಸಿಗೆ ಜಾಬ್ ಸಿಗೋದು ಕಷ್ಟ. ಬಟ್ ಆ ಸಂದರ್ಭದಲ್ಲಿ ಅವ್ರಿಗೂ ಜಾಬ್ ಕೊಟ್ಟರು, ಇಬ್ರು ಅಲ್ಲೇ ಜಾಬ್ ಮಾಡಿದ್ವಿ. ಅವ್ರು ಬಂದ್ಮೇಲೆ 3 ವರ್ಷ ಇದ್ವಿ, ಸೌಮ್ಯ ಬಂದ್ಮೇಲೆ. ಬಹಳ ಸಂತೋಷ. ಐ ಥಿಂಕ್ ಒಂದು ರಿಚ್ ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ಹುಬ್ಬಳ್ಳಿಯಲ್ಲಿ ನೀವು ಸೆಟಲ್ ಡೌನ್ ಆಗಿದ್ದೀರಾ. ನಿಮ್ದೇ ಆದಂತಹ ಒಂದು ಸ್ಟುಡಿಯೋ ಇದೆ, ನೀವು ಕಂಪೋಸರು ಸಹ, ಪ್ಲಸ್ ಮ್ಯೂಸಿಕ್ ಪ್ರೊಡಕ್ಷನ್ ಸಹ ಮಾಡ್ತೀರಾ, ಆಲ್ಬಮ್ ಸಾಂಗ್ಸ್ಗೆ ಹೆಲ್ಪ್ ಮಾಡ್ತೀರಾ, ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಮಾಡ್ತೀರಾ, ಫಾರ್ ಆಲ್ ಮೂವೀಸ್, ಶಾರ್ಟ್ ಮೂವೀಸ್ಗೆಲ್ಲ ಮಾಡ್ತಾ ಇರೋದು. ಓವರ್ ಆಲ್ ಅಲ್ಲಿ ಮ್ಯೂಸಿಕ್ ಅಲ್ಲೇ ನೀವು ಸೌಮ್ಯ ಅವರು ಇಬ್ರು ತೊಡಗಿಸ್ಕೊಂಡ್ಬಿಟ್ಟಿದ್ದೀರಾ. ಅವರ ಒಂದು ಸಾಥಿ ಬಹಳ ಬಹಳ ಮುಖ್ಯ. ಬಹಳ ಮೇಡಮ್, ಬಹಳ ಮುಖ್ಯ ಆಗತ್ತೆ. ಐ ಥಿಂಕ್ ಇದನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಆಗಲ್ಲ ಅನ್ಸುತ್ತೆ. ಬಿಕಾಸ್ ಒಂದು ಎಸ್ಪೆಷಲಿ ಒಂದು ಆರ್ಟಿಸ್ಟ್ ಲೈಫಲ್ಲಿ ಇನ್ನೊಬ್ರು ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ನಿಮ್ಮ ಜೀವನ ಅರ್ಥ ಆಗ್ತಾ ಇರುತ್ತೆ. ಸೊ ಐ ಥಿಂಕ್ ದಟ್ ವೇ ಯು ಆರ್ ರಿಯಲಿ ಬ್ಲೆಸ್ಡ್. ಸದ್ಗುರು ಇಬ್ಬರನ್ನು ಚೆನ್ನಾಗಿಟ್ಟಿರಲಿ, ಅದೊಂದು ಬಹಳ ಸಂತೋಷ ಆಗತ್ತಪ್ಪ. ಸುಮಾರು ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೀರಾ, ಆಲ್ ಓವರ್ ಇಂಡಿಯಾ ಕೊಟ್ಟಿದ್ದೀರಾ ಪ್ರೋಗ್ರಾಮ್ಸ್ ಅನ್ನು. ಯಾವುದಾದ್ರೂ ಒಂದು ಪ್ರೋಗ್ರಾಮು ನಿಮ್ಮ ಮನಸ್ಸಿಗೆ ಮೆಲ್ಕ್ ಹಾಕೋ ಥರ, ಅಂದರೆ ಮರೆಯೋಕ್ಕಾಗಲ್ಲಪ್ಪ ಅನ್ನೋ ಥರ ಪ್ರೋಗ್ರಾಮ್ ಯಾವುದಾದ್ರೂ ಇದೆಯಪ್ಪ? ನನಗೆ ಫಸ್ಟ್ ನಾ ಪ್ರಾರಂಭ ಮಾಡಿದ ಪ್ರೋಗ್ರಾಮ್ ನಮ್ಮ ಊರ ಕಡೆ ಸೊಗಲ್ ಅಂತ ಇದೆ ಮೇಡಮ್, ಸುಕ್ಷೇತ್ರ ಸೊಗಲ್ ಗ್ರಾಮ. ಅಲ್ಲಿ ಎಲ್ಲ ಹಳ್ಳಿಯಿಂದನೂ ಭಜನಿ ತೊಗೊಂಡ್ಬರ್ತಾರೆ. ಅವ್ರವ್ರಿಗೆ ತಿಳಿದಲ್ಲೇ ಭಜನಿ ತೊಗೊಂಡು ಅಲ್ಲೇ ಮೈಕ್ ಹಚ್ಕೊಂಡು ಅವರೇ ಹಾಡೋದು ಗುಡ್ಡದಲ್ಲಿ. ಅಲ್ಲಿ ಹೋಲ್ ನೈಟ್ ಅಂದ್ರೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಕೇಳೋರು ಇರಲಿ ಬಿಡಲಿ, ನಾನು ಹಂಗೆ ಹಾಡ್ತಿದ್ದೆ ಅಲ್ಲಿ ಫಸ್ಟ್ ಒಂದು ಭಜನೆಯಲ್ಲಿ. ಅದು ಇನ್ನೂ ಮರಿಲಿಕ್ಕೆ ಆಗೋದಿಲ್ಲ ನನಗೆ. ನಮ್ಮ ತಂದೆ ಕರ್ಕೊಂಡು ಹೋಗ್ತಿದ್ರು, ಅದೊಂದು ದೊಡ್ಡ ಖುಷಿ ಅವಾಗ. ಆಮೇಲೆ ಸೌಂಡ್ಸ್ ಆಫ್ ಈಶಾದವ್ರ ಜೊತೆಗೆ ಸದ್ಗುರುಗಳು ಇನ್ಸ್ಟಿಟ್ಯೂಟ್ಗೆ ಹೋದಾಗ ಫಸ್ಟ್ ಮಹಾಶಿವರಾತ್ರಿ ಕಾರ್ಯಕ್ರಮ, ಅಷ್ಟು ಜನ ನೋಡಿದ್ದೆ ಫಸ್ಟ್. ಆಮೇಲೆ ಭಯಂಕರ ಲಕ್ಷಾಂತರ ಜನ. ಆಮೇಲೆ ಅಲ್ಲಿ ಶ್ರುತಿ ಕೇಳೋಂಗಿಲ್ಲ, ಹಾಡಬೇಕಾದ್ರೆ ಹೆಡ್ಫೋನ್ ಹಾಕೋಬೇಕು, ಯಾಕಂದ್ರೆ ಅವೆಲ್ಲ ರಿದಮ್ ಇರ್ತಾವೆ, ಅವ್ಕೂರ್ ಸೌಂಡೇ ಹೆಚ್ಚಿರ್ತದೆ. ಅದೆಲ್ಲ ಗೊತ್ತಿಲ್ಲ ಅಂದ್ರೆ ನಾವು ಹಾರ್ಮೋನಿಯಂ ತಬಲಾ ಒಂದು ಇದಿತ್ತು ಅಲ್ಲಿ, ಹಂಗೆ ಫಸ್ಟ್ ಸ್ಟೇಜು, ಅದು ಮರಿಲಿಕ್ಕೆ ಆಗೋದಿಲ್ಲ. ನಿಜಪ್ಪ. ಅಂದರೆ ಒಂಥರ ಒಂದು ಬೇರೆ ಜಗತ್ತಿಗೆ ಕರ್ಕೊಂಡೋಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಹ ನಿಮಗೆ ಕೊಟ್ಟಿದೆ. ಇಟ್ಸ್ ವೆರಿ ವೆರಿ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಒಂದೊಂದು ಥರ ಅನುಭವ ಇರುತ್ತೆ. ನಿಜಪ್ಪ. ಪ್ರತಿಯೊಂದು ಕಾರ್ಯಕ್ರಮನೂ
ಅದರದೇ ಆದಂಥ ಒಂದು ಅನುಭವನ ಕೊಡ್ತಾ ಇರುತ್ತೆ. ಸೊ ಐ ಥಿಂಕ್ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಬಿಟ್ಟಿದ್ದೀವಿ. ಇನ್ನೊಂದು ಪುರಾಣ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ನಾನು ಗದಗಿನಲ್ಲಿ ಇರಬೇಕಾದ್ರೆ. ಈ ಪ್ರವಚನ ದೇವಿ ಪುರಾಣ ದಸರಾದಲ್ಲಿ ಹೇಳ್ತಾರಲ್ಲ, ಶ್ರಾವಣದಲ್ಲಿ ಪುರಾಣ ನಡೀತದೆ. ಅಲ್ಲಿ ಪುರಾಣ ಹೇಳ್ಬೇಕಾದ್ರೆ ಶಾಸ್ತ್ರಿಗಳ ಜೊತೆ ಹಾಡ್ಲಿಕ್ಕೆ ಹೋಗ್ತಿದ್ವಿ ನಾವು ಒಂದೊಂದು ತಿಂಗಳು. ಅಲ್ಲಿ ಒಂಥರ ಅನುಭವ ಹೆಂಗಂದ್ರೆ ಒಂದೊಂದು ಊರಲ್ಲಿ ಭಯಂಕರ ಮೈಕಿಗೆಲ್ಲ ಚೆನ್ನಾಗಿರ್ತಿತ್ತು. ಆ ಹೆಣ್ಮಕ್ಳು ಹಳ್ಳಿಯಲ್ಲಿ ಎಲ್ಲ ಜನಪದ ಹಾಡಿಬಿಟ್ರೆ ತಾಯಿ ಮೇಲೆ. ಈಗ ಒಂದು ಜನಪದ ಹಾಡಿದ್ವಿ ಅಂತ ತಿಳ್ಕೊಳ್ಳಿ, ಆ ತಾಯಿ ಸೆಂಟಿಮೆಂಟ್ ಹಾಡಿದ ತಕ್ಷಣ ಅಳೋರವರು, ಅದೆಲ್ಲ ಭಾಳ ಖುಷಿ ಕೊಡೋದು ನಮಗೆ. ಅದ್ರ ಜೊತೆಗೆ ಒಂದೊಂದು ಕಡೆ ಮೈಕ್ ಚಲೋ ಇರ್ತದೆ. ಹಳ್ಳಿ ಅಂದ್ರೆ ಹಂಗಿರ್ತೈತಿ. ಈಗಿನ್ನೂ ಮೈಕ್ ಎಲ್ಲ ಇಂಪ್ರೂವ್ ಆಗಿದೆ. ಒಂದು ಹಗ್ಗ ಕಟ್ಟಿ ಒಂದು ಮೈಕ್ ಚೋತ್ ಬಿಟ್ಟಿರ್ತಿದ್ರು, ತಬಲ ಹಾಡೋರು ಇಬ್ರು ಅದಲ್ಲೇ ಹಾಡ್ಬೇಕು. ಅದನ್ನು ಮರೆಯೋಕ್ಕಾಗಂಗಿಲ್ಲ. ಅಂದ್ರೆ ಅಲ್ಲಿಂದ ಬಂದಿದ್ದಕ್ಕೆ ನೀವು ಇನ್ನೂ ವ್ಯಾಲ್ಯೂ ಮಾಡ್ತೀರಾ ಪ್ರತಿಯೊಂದು, ಬಹಳ ವ್ಯಾಲ್ಯೂ ಮಾಡ್ತೀರಾ. ಬಿಕಾಸ್ ಆ ಸ್ಥಿತಿಗಳಲ್ಲೇ ನೀವು ಅಷ್ಟು ಚೆನ್ನಾಗಿ ಹಾಡ್ಕೊಂಡು ಬಂದು ಇವತ್ತು ಎಲ್ಲ ಇಷ್ಟು ಸೊಫೆಸ್ಟಿಕೇಟೆಡ್ ಆಗಿ ಸಿಗುತ್ತೆ. ಅದು ಖುಷಿ ಮೇಡಮ್. ಯಾಕಂದ್ರೆ ಅಲ್ಲಿ ಒಂದು ಗ್ರಿಪ್ ಸಿಕ್ತು ನಮಗೆ ಪುರಾಣದಲ್ಲಿ ಕೂಡ. ಯಾಕಂದ್ರೆ ಅಲ್ಲಿ ಒಂದೊಂದ್ ಕಡೆ ಮೈಕ್ ಇರ್ತದ, ಒಂದೊಂದ್ ಕಡೆ ಇರುದಿಲ್ಲ. ಒಂದೇ ಮೈಕಲ್ಲಿ ಇಬ್ರು ನಡೆಸೋದು, ಆಮೇಲೆ ಏನು ಅಷ್ಟು ಇದು ಇರುದಿಲ್ಲ. ಬಹಳ ಸಂತೋಷ. ಐ ಥಿಂಕ್ ನಿಮ್ಮ ಹತ್ರ ಕುತ್ಕೊಂಡು ಈಗ ನೀವು ಹೇಳ್ದಾಗೆ ಒಂದೊಂದು ಪ್ರೋಗ್ರಾಮ್ದು ಒಂದೊಂದು ಅನುಭವ ಕೇಳ್ಕೊಳ್ತಾ ಕುತ್ಕೋಬಹುದು. ಬಟ್ ಸಮಯದ ಅಭಾವದಿಂದ ಕೆಲವು ಲೈಟ್ ಹಾರ್ಟೆಡ್ ಕ್ವೆಶ್ಚನ್ಸ್ ಕೇಳ್ತೀನಪ್ಪ. ಈಗ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಡಿಸ್ಕ್ರೈಬ್, ಇದನ್ನೇ ನೀವು ಹೇಗ್ ಬೇಕೋ ಅದಕ್ಕೆ ಡಿಸ್ಕ್ರೈಬ್ ಮಾಡ್ಬೋದು ಒಂದು ಸೆಂಟೆನ್ಸ್ ಅಲ್ಲಿ. ಶಾಸ್ತ್ರೀಯ ಸಂಗೀತ ಅಂದ ತಕ್ಷಣ ನಿಮ್ಮ ಮನ್ಸಿಗೆ ಬರೋದೇನಪ್ಪ? ತಪಸ್ಸು ಮೇಡಮ್. ಸಿನಿಮಾ ಸಂಗೀತ? ಅದಕ್ಕೂ ತಪಸ್ಸು ಅಂತಲೇ ಹೇಳ್ಬೋದು, ಬಟ್ ಸಾಧನೆ ಜಾಸ್ತಿ ಬೇಕಾಗುತ್ತೆ. ಸಾಧನೆ. ಲಘು ಸಂಗೀತಕ್ಕೆ? ಅದನ್ನು ಸಾಧನೆ ಹೇಳ್ಬೋದು, ಲಘು ಸಂಗೀತ. ಯಾಕಂದ್ರೆ ಸಿನಿಮಾ ಸಂಗೀತ, ಲಘು ಸಂಗೀತ ಎರಡೂ ಅಲ್ಲೇ ಬರ್ತದೆ. ಭಜನೆ? ಭಜನೆಗೇನು, ಭಜನೆ ಲಘು ಸಂಗೀತ ಎಲ್ಲನೂ ಒಂದೇ. ಯಾಕಂದ್ರೆ ಸಿನಿಮಾ ಅಂದಾಗ ಸ್ವಲ್ಪ ಫೀಲ್ ಬೇರೆ ಬೇರೆ ತರ ಕೊಟ್ಟು ಹಾಡ್ತೀವಿ, ಅವಾಗ ವಾಯ್ಸ್ ಮಾಡ್ಯುಲೇಷನ್ ಅದು ಇದು ಶುರು ಆಗ್ತದೆ. ಭಜನೆ ಅಂದ್ರೆ ಭಜನೆ ಲಘು ಸಂಗೀತಕ್ಕೆ ಏನೂ ಇಲ್ಲ, ನಾವು ಆರಾಮಾಗಿ ಓಪನ್ ವಾಯ್ಸಲ್ಲೇ ಹಾಡ್ತಿರ್ತೇವೆ, ವಾಯ್ಸಲ್ಲಿ ಹಾಡ್ಕೊಂಡು ಹೋಗ್ಬೋದು. ಭಜನೆ ಏನ್ ಮಾಡುತ್ತೆ, ಒಂಥರ ಈ ಗ್ರೂಪಲ್ಲಿ ಮಾಡ್ತೀವಲ್ಲ ಭಜನೆ ಮಾಡಿದಾಗ ಅದ್ರದ್ದು ಫೀಲ್ ಆಮೇಲೆ ಮೆಡಿಟೇಷನ್ ಫೀಲ್ ಕೊಡುತ್ತೆ ಭಜನೆ. ಯಾಕಂದರೆ ನಾವು ದೇವರ ಹಾಡು ಹಾಡಬೇಕಂದ್ರೆ ಅದನ್ನು ನಾವು ಫೀಲ್ ಮಾಡ್ಕೋಬೇಕಲ್ಲ. ಎಕ್ಸಾಕ್ಟ್ಲಿ. ಈಗ ಯಾವುದೋ ಒಂದು ಹಾಡು, ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ, ಆಧಾರ ಮೂರುತಿ ಆಧಾರ ಮೂರುತಿ ನಿಮ್ಮ ಪಾದ ಸೇರೋದಕ್ಕೆ ದಾರಿ ಯಾವುದಯ್ಯ. ಇಲ್ಲಿ ಒಂಥರ ಫೀಲ್, ಭಕ್ತಿ ಫೀಲ್ ಬಂದೇ ಬಿಡುತ್ತಲ್ಲ ನಮ್ಗೆ. ಅದು ಫೀಲ್ ಇಲ್ಲ ಅಂದಾಗ ಮಾಡಕ್ಕೇನು ಸಾಧ್ಯ ಆಗೋದಿಲ್ಲ. ನೀವು ಫೀಲ್ ಮಾಡಲಿಲ್ಲ ಅಂದ್ರೆ ನಮಗೆ ಫೀಲ್ ಮಾಡ್ಸಕ್ ಆಗೋದಿಲ್ಲ. ಅದೊಂಥರ ಮೆಡಿಟೇಷನ್ ಫೀಲ್. ವೆರಿ ನೈಸ್. ಆ್ಯಕ್ಚುಲಿ ಅಗೇನ್ ನೀವು ವಾಪಸ್ ಬರ್ತೀನಿ ಸೌಮ್ಯ ಅವ್ರ ಹತ್ರಕ್ಕೆ. ಯಾಕಂದರೆ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ನಿಮ್ಮ ಜೀವನದಲ್ಲಿ. ಬಿಕಾಸ್ ನಿಮ್ಮ ಪ್ರೊಫೈಲ್ ನೋಡುವಾಗ, ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳುವಾಗ, ಪ್ಲಸ್ ಸಂಗೀತ ಮನೆಗೆ ಹೋದಾಗ, ಪ್ಲಸ್ ಇಫ್ ಐ ವೆಂಟ್ ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನೋಡಿದಾಗ ನನಗೆ ಅರ್ಥ ಆಗಕ್ಕೆ ಶುರುವಾಯಿತು. ಸೊ ಇಲ್ಲಿ ಕೇಳುವಾಗ ಕೇಳ್ತೀನಿ, ಈಗ ನಿಮ್ಮ ಪಿಲ್ಲರ್ ಆಫ್ ಸ್ಟ್ರೆಂಗ್ತ್ ಅವರು. ಹೌದು ಹೌದು. ನೀವು ಅವ್ರಿಗೇನು ನಮ್ಮ ಶೋ ಮುಖಾಂತರ ಥ್ಯಾಂಕ್ಸ್ ಹೇಳೋದು ಇದ್ದೇ ಇದೆ, ಅದು ಬಿಟ್ಟು ಬೇರೆ ಏನು ಹೇಳಬೇಕು ಅಂತ ಇದ್ದೀರಾ? ಅವಳಿಗೆ ಹೇಳೋದಂದರೆ ನಾನು ಸ್ವಾರ್ಥದಿಂದ ಹೇಳಬೇಕು, ನಾನು ಇರೋ ತನಕ ಅವಳು ಇರಬೇಕಂತ. ಯಾಕಂದರೆ ಈಗ ಒಬ್ಬೊಬ್ರು ಹೇಳ್ತಾರೆ ಹೆಂಡತಿ ಅಂದರೆ ಹಂಗೆ ಇರಬೇಕು, ಹಿಂಗಿರಬೇಕು, ಒಬ್ಬೊಬ್ಬರು ಅದು ಕಲ್ಪನೆ. ನನಗೆ ಮೊದಲಿಂದನೂ ಹಾಗೇನು ಹೆಂಡತಿ ಅಂದ್ರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಏನೂ ಇರಲಿಲ್ಲ. ಬಟ್ ಅದೇ ಹಾಗೆ ಮದುವೆ ಆದ್ವಿ. ಬಟ್ ಅವಳು ಹೆಂಗಂದರೆ ತಂದೆ ತಾಯಿನೆಲ್ಲ ಬಿಟ್ಟು ಬಂದ್ಲು. ಆ ಸಂದರ್ಭದಲ್ಲಿ ಅವಳ ಪರಿಸ್ಥಿತಿ ಹಂಗಿತ್ತು. ಅವಳು ಬೆಳೆದಿದ್ದು ವಾತಾವರಣ ಬೇರೆ, ನಮ್ದು ಹಳ್ಳಿ, ಅವಳು ಸಿಟಿಯಲ್ಲಿ ಬೆಳೆದವಳು. ನಮ್ಮ ಜೊತೆ ಆಕಿ ಹೆಂಗೆ ಹೊಂದ್ಕೋತಾಳೆ ಅನ್ನೋದು. ಯಾಕಂದ್ರೆ ಹುಡುಗಿರು ಅಲ್ಲಿ ಸಿಟಿಯಲ್ಲಿ ಬೆಳೆದವ್ರು ಹಳ್ಳಿಗೆ ಬರೋದಂತ ಕಷ್ಟ. ಬಟ್ ನಮ್ಮ ಮನೇಲಿ ಸಪೋರ್ಟ್ ಮಾಡಿದ್ರು. ಬಟ್ ಆಕಿ ಹೆಂಗಂದ್ರೆ ಈಗ ಸಂಗೀತಗಾರದ ಲೈಫ್ ನಿಮ್ಗೆ ಗೊತ್ತಿರ್ತದೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಎದ್ದ ತಕ್ಷಣ ವರ್ಕೌಟ್ ಆದವು. ನಾವು ಎದ್ದ ತಕ್ಷಣ ಓಂಕಾರ ಪ್ರಾಕ್ಟೀಸ್, ನಮ್ಮದು ಓಂಕಾರ ಪ್ರಾಕ್ಟೀಸ್ ಮಾಡೋದು, ಅದರಲ್ಲೇ ಟೈಮ್ ಹೋಗೋದು. ಆಮೇಲೆ ಅವಳು ನನ್ನ ಹೆಲ್ತ್ ನೋಡ್ಕೋತಾಳೆ. ನಾನು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡ್ತಾಳೆ. ಆಮೇಲೆ ನಾನು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಅವಳು ವಿಡಿಯೋ ಮಾಡಬೇಕು, ನಾನು ಹಾಡಬೇಕಾದ್ರೆ ಎಲ್ಲ ಅಪ್ಡೇಟ್ ಮಾಡಬೇಕು. ಅದ್ರ ಜೊತೆಗೆ ಏನೋ ಒಂದು ಟ್ಯೂನ್ ಮಾಡಿದಾಗ ಒಬ್ರಿಗೆ ಕೇಳಿಸ್ಬೇಕಲ್ಲ, ಫಸ್ಟ್ ಅವಳು ಕೇಳ್ತಾಳೆ. ಇನ್ನೊಬ್ರು ಕೇಳಿದಾಗ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಒಪಿನಿಯನ್, ಎಲ್ಲರಿಗೂ ಕೇಳಿಕ್ಕೆ ಆಗಂಗಿಲ್ಲ.
ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದಾಳೆ. ಆಮೇಲೆ ಸ್ಟುಡಿಯೋ ಹಾಕಕ್ಕೆ ಹೆಲ್ಪ್ ಮಾಡಿದ್ದು ಅವಳೇ ಆರ್ಥಿಕವಾಗಿ. ಓಕೆ. ಹಿಂಗಾಗಿ ಅವಳಿಗೆ ಏನು ಹೇಳಕ್ಕಂದ್ರೆ ಏನಿಲ್ಲ, ನಾನು ಇರೋ ಪಟ್ಟ ನೀನು ಇರೋ ಅಂತ. ವೆರಿ ನೈಸ್. ಸದ್ಗುರು ಹಾಗೆ ಇಟ್ಟಿರ್ಲಿ ನಿಮ್ಮಿಬ್ಬರನ್ನು ಅಂತ ಕೇಳ್ಕೊಳ್ತಾ, ಕಮಿಂಗ್ ಟು ದ ಫೈನಲ್ ಸೆಗ್ಮೆಂಟ್, ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ನೀವು ಹೇಳ್ದಾಗೆ ಪ್ರತಿಯೊಬ್ಬರು ನಾವು ನಮ್ಮ ಜೀವನದಲ್ಲಿ ಹುಟ್ಟದಾಗಿಂದ ಇವತ್ತವರೆಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ತಂದೆ ತಾಯಿಯಿಂದ ಹಿಡಿದು ಇವತ್ತವರೆಗೂ ಒಬ್ರಲ್ಲ ಒಬ್ರಿಗೆ ನಮ್ಮ ಸಹಾಯ ಮಾಡ್ತಾನೆ ಇರ್ತಾರಪ್ಪ. ಸೊ ನಮ್ಮ ಶೋ ಮುಖಾಂತರ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಮೊದಲಿಗೆ ನನ್ನ ತಂದೆ ತಾಯಿಗಳಿಗೆ, ಆಮೇಲೆ ನನ್ನ ಗುರುಗಳು, ನನ್ನ ನಡೆದಾಡುವ ದೇವರು ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರಿಗೆ, ಆಮೇಲೆ ಪಂಡಿತ್ ಗಣಪತಿ ಭಟ್ ಹಾಸನಿಗೆ ಅವರಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅದ್ರ ಜೊತೆಗೆ ನನ್ನ ಮನೆಯಲ್ಲಿ ನನ್ನ ಅಣ್ಣ ಇರ್ಬೋದು, ನನ್ನ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ತಮ್ಮ ಇರ್ಬೋದು, ನಮ್ಮ ಅತ್ತಿಗೆ ಇರ್ಬೋದು, ಎಲ್ಲರಿಗೂ, ಆಮೇಲೆ ಸೌಮ್ಯ ಅವರ ತಂದೆ ತಾಯಿಗೂ ಕೂಡ ಬಹಳ ಅಂದ್ರೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ನನ್ನ ಧರ್ಮಪತ್ನಿ, ಅದು ಅಂತೂ ಬಹಳ ಅಪರೂಪ ಅಂಥ ಹೆಂಡತಿ ಸಿಕ್ಕಿರೋದು ನನಗೆ. ಬಹಳ ಅಂದರೆ ಬಹಳ ನನ್ನ ಬಗ್ಗೆ ಕೇರ್ ತೊಗೋತಾಳೆ ಎಲ್ಲ ರೀತಿಯಲ್ಲೂ. ಹೀಗಾಗಿ ಅವಳಿಗೆ ಇನ್ನೂ ದೇವರು ಆಯುಷ್ಯ ಕೊಡಲಿ, ಅವಳಿಗೆ ಎಲ್ಲನೂ ಅವ್ರು ಏನೇನು ಅಂದ್ಕೊಂಡಾಳೆ ಎಲ್ಲ ನೆರವೇರಲಿ ಅಂಥೇಳಿ ಅವಳಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಅದರ ಜೊತೆಗೆ ನನ್ನ ಗೆಳೆಯರು, ನನ್ನ ವೀರೇಶ್ವರ ಪುಣ್ಯಾಶ್ರಮದ ಎಲ್ಲ ಗೆಳೆಯರು, ಅದರ ಜೊತೆಗೆ ನನ್ನ ಗೆಳೆಯರಿಗೆ ಭಾಳಷ್ಟು ಜನ ಇದ್ದಾರೆ ಗೆಳೆಯರು. ಅವ್ರ ಹೆಸರು ಹೇಳ್ತಾ ಹೋದ್ರೆ ಭಾಳಷ್ಟು ಜನ ಇದ್ದಾರೆ. ರಾಜು, ಸಿದ್ದು, ಸಂಗಪ್ಪ, ಇವ್ರು ಭಾಳಷ್ಟು ಜನ ಇದ್ದಾರೆ. ಶಿವಯ್ಯ, ಷಣ್ಮುಖ, ಬಹಳಷ್ಟು ಜನ, ಅವರೆಲ್ಲರಿಗೂ. ಅದರ ಜೊತೆಗೆ ಪ್ರಶಾಂತು, ನಮ್ಮ ಇತ್ತೀಚೆಗೆ ನಮ್ಗೆ ಸ್ಟುಡಿಯೋ ಮಾಡೋಕ್ಕೆ, ಆಮೇಲೆ ಆರ್ಥಿಕವಾಗಿ, ಆಮೇಲೆ ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡಿದರು. ಕೃಷ್ಣ ಬೈಸಾನಿ ಅಂಥೇಳಿ, ಆಮೇಲೆ ಸುಬ್ಬಣ್ಣ TV ಅಂಥೇಳಿ, ಸಂಧ್ಯಾಮ ಅಂಥೇಳಿ, ವಿಶ್ವನಾಥ್ ಸರ್ ಅಂಥೇಳಿ, ಇನ್ನೊಬ್ಬರು ಡಾಕ್ಟರ್ ಶ್ರೀಶೈಲ ಮಾದನ್ ಅವರು ಸರ್ ಅಂತಿದ್ದಾರೆ. ಬಹಳಷ್ಟು ಒಳ್ಳೆಯ ಲಿರಿಕ್ಸ್ ಬರೀತಾರೆ ಮೇಡಮ್ ಅವರು ಕೂಡ ತಮ್ಮ ಹಾಡುಗಳನ್ನ ಹೊರಗೆ ಬರಲಿ ಅಂತ ಅವರು ಪ್ರೋತ್ಸಾಹ ಮಾಡಿ ಅವರು ಬಹಳಷ್ಟು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಗಂಗೂಬಾಯಿ ನಗರ ಗುರುಕುಲದ ಎಲ್ಲ ಗೆಳೆಯರು, ಹಾಗೂ ನನ್ನ ಹೈಸ್ಕೂಲು, ನನ್ನ ಪ್ರೈಮರಿ ಸ್ಕೂಲು ಎಲ್ಲ ಗೆಳೆಯರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ನಾನು ನೋಡುವಂತಹ ನಮ್ಮ ಎಲ್ಲ ಫಾಲೋವರ್ಸು, ನಮ್ಮನ್ನು ಇಷ್ಟಪಡುವಂತಹ ಎಲ್ಲರಿಗೂ ಕೂಡ ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಪ್ರತಿಯೊಬ್ಬರಿಗೂ ನೀವು ಥ್ಯಾಂಕ್ ಮಾಡಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹೌ ಸ್ವೀಟ್, ಥ್ಯಾಂಕ್ ಯು. ಆಮೇಲೆ ನನಗೆ ನೀವು ಕರೆಸಿ ನನ್ನ ಜೊತೆಗೆ ಇಷ್ಟು ಟೈಮ್, ನನಗೂ ಕೂಡ ಭಾಳ ಖುಷಿ ಆಯಿತು ನಿಮ್ಮ ಜೊತೆಗೆ ಇಷ್ಟೊಂದು ಟೈಮ್ ಕೊಟ್ಟಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು. ಥ್ಯಾಂಕ್ ಯು ಮೇಡಮ್. ನಾನು ಥ್ಯಾಂಕ್ ಮಾಡ್ತೀನಪ್ಪ. ನಾನು ನಿಮಗೆ ಫೋನ್ ಮಾಡಿ ಕರೆದಾಗ ನಾನು ಯಾವತ್ತು ಬರ್ತೀನೋ ಖಂಡಿತ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿ ಅದಾಯ್ತು. 1.5 ತಿಂಗಳು ಆಯಿತು, ಬಟ್ ಅದು ನಿಜ ಆಗಿದೆ ಇವತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನಾನು ಇನ್ನೇನು ಹೆಚ್ಚಿಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಮಂಜುನಾಥ್ ಹೊಸವಳ್ಳ ಅವರು ಎಲ್ರಿಗೂ ಚಿರಪರಿಚಿತರು. ಯೂಟ್ಯೂಬ್ ಗೊತ್ತಿರೋರಿಗೆ, ಕ್ಲಾಸಿಕಲ್ ಮ್ಯೂಸಿಕ್ ಇಷ್ಟ ಇರೋರಿಗೆ, ಅವರು ಸೌಮ್ಯ ಅವರು ಇಬ್ಬರು ಗೊತ್ತಿರ್ತಾರೆ. ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೌಮ್ಯ ಅವ್ರನ್ನ, ಒಂದ್ಸಲ ನೀವು ಬನ್ನಿ, ನಿಮ್ಮನ್ನು ಮಾತಾಡ್ಸೋಣ ಅಂತ. ಆ್ಯಂಡ್ ಅಫ್ಕೋರ್ಸ್ ಐ ಥಿಂಕ್ ಇಫ್ ಯು ಓಪನ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯಾವ ರೀತಿಯಾಗಿ ಹಾಡಬೇಕು, ಯಾವ ರೀತಿ ಓಪನ್ ವಾಯ್ಸ್ ಇಟ್ಕೋಬೇಕು, ಎವ್ರಿಥಿಂಗ್ ಚಿಕ್ಕ ಚಿಕ್ಕ ಬಿಟ್ಸ್ ಆಗಿ ಕ್ಲಿಪ್ಸ್ ಮಾಡಿ ಹಾಕ್ತಾನೆ ಇರ್ತಾರೆ. ದಯವಿಟ್ಟು ಅವರ ಇನ್ಸ್ಟಾಗ್ರಾಮ್ ಪೇಜನ್ನು ಮತ್ತು ಯೂಟ್ಯೂಬ್ ಪೇಜನ್ನು ದಯವಿಟ್ಟು ನೋಡಿ, ಫಾಲೋ ಮಾಡಿ. ಇವತ್ತಂತೂ ಸಂಗೀತಗಾರರಿಗೆ ಕಲ್ತ್ಕೊಳ್ಳೋಕ್ಕೂ ಹೆಚ್ಚಿದೆ. ಅಪಾರ್ಟ್ ಫ್ರಮ್ ದಟ್, ಪೋಷಕರು, ತಂದೆ ತಾಯಿಗಳು ಯಾವ ರೀತಿಯಾಗಿ ಅವರ ಮಕ್ಕಳನ್ನು ಸಂಗೀತಾಭ್ಯಾಸಕ್ಕೆ ಬಿಟ್ಟ ಮೇಲೆ ಯಾವ ರೀತಿಯಾಗಿ ಅದನ್ನು ಮುಂದುವರಿಸ್ತಾ ಹೋಗಬೇಕು ಅನ್ನೋದನ್ನು ಸಹ ಅವ್ರು ತಿಳ್ಕೊಂಡಿದ್ದಾರೆ. ಸೊ ದರ್ ಸೋ ಮಚ್ ಟು ಲರ್ನ್ ಟುಡೇ. ಎಷ್ಟೊಂದು ಕಲ್ತ್ಕೊಂಡಿದ್ದೀವಲ್ವಾ. ಸೊ ಇದು ಇಟ್ ಈಸ್ ರಿಲೀಸ್ಡ್ ಆನ್ ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲ್. ಇದಕ್ಕೆ ಬರಲಿಕ್ಕೆ ಮುಂಚೆ ಅದರ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ iTunes, ಸಾವನ್, ಜಿಯೋ ಸಾವನ್ ಅಲ್ಲೂ ಸಹ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ, ಕಲ್ತ್ಕೊಳ್ಳೋಕೆ ಬಹಳಷ್ಟು ಇದೆ. ಥ್ಯಾಂಕ್ ಯು.